Let noble thoughts come to us from every side. ಜೀವನ್ಮುಕ್ತ ಗುರುಗಳ ಪಾದಚರಣಗಳಲ್ಲಿ ನಮಸ್ಕರಿಸುತ್ತಾ ಈ 3 ದಿನದ ಗೋಷ್ಠಿಯ ನಿರ್ದೇಶಕರಿಗೆ ನಮಸ್ಕರಿಸುತ್ತಾ ಹಾಗೂ ಇವತ್ತಿನ ಈ 1 ದಿನದ ಗೋಷ್ಠಿಗೆ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಅವರನ್ನು ನಮಸ್ಕರಿಸುತ್ತಾ ವಿವಿಧ ಅಥವಾ ಕರ್ನಾಟಕದ ವಿವಿಧ ಲಾಡ್ಜ್ಗಳಿಂದ ಬಂದಿರತಕ್ಕಂಥ ಎಲ್ಲ ಸೋದರ ಸೋದರಿಯರ ಆತ್ಮ ಚೈತನ್ಯಗಳನ್ನು ನಮಸ್ಕರಿಸುತ್ತಾ ಈ ಅವಧಿಯ ಉಪನ್ಯಾಸವನ್ನು ನಾನು ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಫ್ರೀಡಮ್ ಫ್ರಮ್ ದಿ ನೋನ್ ಅಂದರೆ ತಿಳಿದಿರುವುದೆಲ್ಲವನ್ನು ಬಿಟ್ಟು ಇದರಲ್ಲಿ ಆಯ್ಕೆ ಮಾಡಿಕೊಂಡ ಅಥವಾ ಆಯ್ಕೆ ಮಾಡಿ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಅಧ್ಯಾಯ 11ನೇದು. ಇದರಲ್ಲಿ ನೋಡುವುದು, ಕೇಳುವುದು ಅಥವಾ ಆರ್ಟ್ ಆಫ್ ಸೀಯಿಂಗ್, ಆರ್ಟ್ ಆಫ್ ಲಿಸನಿಂಗ್, ಬ್ಯೂಟಿ, ಸೌಂದರ್ಯ, ಆಸ್ಟೆರಿಟಿ, ಸಂಯಮ, ಇಮೇಜಸ್, ಪ್ರತಿಮೆಗಳು ಅಥವಾ ಚಿತ್ರಣಗಳು, ಸಮಸ್ಯೆಗಳು, ಪ್ರಾಬ್ಲಮ್ಸ್, ಸ್ಪೇಸ್, ಅಂತರ, ಇಷ್ಟೂ ವಿಷಯಗಳನ್ನು ಈ 11ನೇ ಅಧ್ಯಾಯದಲ್ಲಿ ಸೇರ್ಕೊಂಡಿದೆ. ಈಗ ನಾನು ಮಾತನಾಡ್ತಾ ಇದ್ದೀನಿ. ಯಾವುದರ ಮೂಲಕ ಮಾತಾಡ್ತಾ ಇದ್ದೀನಿ? ಬಾಯಿಯ ಮೂಲಕ ಮಾತಾಡ್ತಾ ಇದ್ದೀನಿ. ಈಗ ನಾನು ನೋಡ್ತಾ ಇದ್ದೀನಿ ನಿಮ್ಮನ್ನೆಲ್ಲ. ಏನರಿಂದ ನೋಡ್ತಾ ಇದ್ದೀನಿ? ಕಣ್ಣುಗಳು. ಹಾಗಾದರೆ ಮಾತಾಡೋದಕ್ಕೆ ಬಾಯಿ ಒಂದು ಉಪಕರಣ, ನೋಡುವುದಕ್ಕೆ ನಮಗೆ 2 ಕಣ್ಣುಗಳು ಉಪಕರಣಗಳು. ಈಗ ಕೇಳಿಸ್ಕೊತಾ ಇದ್ದೀನಿ. ಏನರಿಂದ ಕೇಳಿಸ್ಕೊತಾ ಇದ್ದೀನಿ? ಏನರಿಂದ ಕೇಳಿಸ್ಕೊತಾ ಇದ್ದೀನಿ? ಕಿವಿಗಳಿಂದ. ಇವು ನಮಗೆ ಕೇಳಿಸಿಕೊಳ್ಳುವಂತಹ ಉಪಕರಣ. ನಾವು ಉಸಿರಾಡ್ತೀವಿ. ಏನರಿಂದ ಉಸಿರಾಡ್ತೀವಿ? ಏನರಿಂದ ಉಸಿರಾಡ್ತೀವಿ? ಮೂಗಿನಿಂದ. ದೇರ್ ಆರ್ 2 nostrils. ವಿ ಆರ್ ರೆಸ್ಪೈರಿಂಗ್ ಥ್ರೂ ದೋಸ್. ಈಗ ಕೃಷ್ಣಾಜಿಯವರ ಪ್ರಕಾರ ನೋಡುವುದು ಸುಲಭವೇ ಅಂತ ನನ್ನ ಪ್ರಶ್ನೆ ಇದೆ. ಕೃಷ್ಣಾಜಿಯವರು ಕೇಳ್ತಾರೆ, ನೋಡುವುದು ಸುಲಭವೇ ಅಥವಾ ಕಷ್ಟವೇ? ಸುಲಭನಾ ಕಷ್ಟನಾ? ಸುಲಭ, ಹೌದಲ್ಲ? ಕಣ್ಣುಗಳಿಂದ ನೋಡ್ತೀವಿ ಅಷ್ಟೇ. ನಮ್ಮ ಮುಂದೆ ಯಾವುದೋ ಒಂದು ಆಬ್ಜೆಕ್ಟ್ ಇದೆ, ಒಂದು ವಸ್ತು ಇದೆ, ಒಬ್ಬ ಮನುಷ್ಯ ಇದ್ದಾರೆ, ಒಬ್ಬ ಪರಿಕರ ಇದೆ. ಇದನ್ನು ನಾವು ಕಣ್ಣುಗಳಿಂದ ನೋಡ್ತೀವಿ ಅಷ್ಟೇ. ಜಸ್ಟ್ ಲುಕ್, ಸಿ. ಮತ್ತು ಲುಕಿಂಗ್, ಅಬ್ಸರ್ವಿಂಗ್. ಈಗ ಅಬ್ಸರ್ವಿಂಗ್ ಮಾಡ್ತೀವಿ. ಅಬ್ಸರ್ವಿಂಗು, ಅಬ್ಸರ್ವ್ ಆ್ಯಂಡ್ ಲುಕ್. ಸೀಯಿಂಗ್ ಆರ್ ಅಬ್ಸರ್ವಿಂಗ್. ಇದಕ್ಕೆ 2ಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಹೇಗೆ? 2ಕ್ಕೂ ವ್ಯತ್ಯಾಸವಿದೆ. ಹೇಗೆ? ಸೀಯಿಂಗ್ ಅಂದರೆ ಬರೀ ನೋಡೋದು. ಅಬ್ಸರ್ವಿಂಗ್ ಅಂದರೆ ಮೇಡಮ್ ಗಮನಿಸಿ ನೋಡುವುದು. ವೆರಿ ಗುಡ್. ಗಮನಿಸಿ ನೋಡುವುದು. ಹೀಗೆ ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ನಾವು ಆಸ್ಪತ್ರೆಗೆ ಹೋಗ್ತೀವಿ, ಡಾಕ್ಟ್ರ್ ಹತ್ರ ಹೋಗ್ತೀವಿ. ಅವ್ರದ್ದೇ ಆದ ರೀತಿಯಲ್ಲಿ
ನಮ್ಮನ್ನು ನೋಡ್ತಾರೆ. ಸ್ಟೆಪ್ ಇಟ್ಟು ಅಥವಾ ಹಾಗೆ ಕೈ ಹಿಡ್ಕೊಂಡು ಅಥವಾ ನಾವು ಹೇಳಿದ್ದನ್ನು ಕೇಳಿಸ್ಕೊಂಡು ನಮ್ಮನ್ನು ನೋಡ್ತಾರೆ. ನೋಡಿ ಏನು ಹೇಳ್ತಾರೆ, ಆಯಿತು ಏನೋ ಒಂದು ಟ್ಯಾಬ್ಲೆಟ್ ಮಾಡಿಕೊಡ್ತಾರೆ, ಬರೆದು ಕೊಡ್ತಾರೆ. ಈಗ ಅಬ್ಸರ್ವಿಂಗ್ ಅಂತಂದ್ರೆ ಒಂದು ಪೇಷಂಟ್ ಹೋಗುತ್ತೆ. ಆ ಪೇಷಂಟ್ ಹೋದ ತಕ್ಷಣ ಸರ್ ನನಗೆ ಇದಾಗ್ತಾ ಇದೆ ಅದಾಗ್ತಾ ಇದೆ ಅಂತ ಎಲ್ಲ ಹೇಳ್ಬಿಡ್ತಾರೆ. ಹಾಗಾದ್ರೆ ನಾನು ನೋಡ್ತೀನಿ, ಐ ಸಿ ಯು ಅಂತೇಳಿ ನಾನು ಅಬ್ಸರ್ವ್ ಮಾಡಬೇಕು ಅಂತ ಹೇಳ್ತಾರೆ. ಈಗ ಸ್ವಲ್ಪ ಸೀರಿಯಸ್ ಆದ ಪೇಷಂಟು ಹೋಗಿದ್ದಾರೆ, ನಾನು ಅಬ್ಸರ್ವೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಎಲ್ಲಿ ಅಬ್ಸರ್ವ್ ಮಾಡ್ತಾರೆ? ಐ ಸಿ ಯು, ಹೌದಲ್ಲ? ಇಂಟೆನ್ಸಿವ್ ಕೇರ್ ಯೂನಿಟ್, ಅಲ್ಲಿ ಅಬ್ಸರ್ವ್ ಮಾಡ್ತಾರೆ ಎಲ್ಲ. ಹಾಗಾದ್ರೆ ಅಬ್ಸರ್ವ್ ಮಾಡಬೇಕಾದ್ರೆ ಎಲ್ಲ ಅವ್ಯಯಗಳಿಂದ ಮಾನಸಿಕವಾಗಿ ಅದನ್ನು ಅಬ್ಸರ್ವ್ ಮಾಡ್ತಾರೆ, ಹೇಗಿದೆಯೋ ಅದು. ಈಗ ನಾವು ಆಲಿಸುವುದು ಅಂದರೆ ಕೇಳುವುದು. ಈಗ ಅಬ್ಸರ್ವೇಷನ್ ಆಯಿತು, ಪರ್ಸೀವ್ ಮಾಡ್ತಾರೆ, ಪರ್ಸೀವ್ ಮಾಡಿ ಮತ್ತೆ ಅಬ್ಸರ್ವ್ ಮಾಡ್ತಾರೆ. ಇದು ಇದಕ್ಕೆ ನಾವು ನೋಡುವುದು. ಈಗ ಹಿಯರಿಂಗ್, ಲಿಸನಿಂಗ್. ಹಿಯರಿಂಗ್ ಈಸ್ ಡಿಫರೆಂಟ್ ಫ್ರಮ್ ಲಿಸನಿಂಗ್. ಕಿವಿಗಳಲ್ಲಿ ಮಾತ್ರ ಕೇಳ್ತೀವಿ. ಈಗ ಕೋರ್ಟಲ್ಲಿ ಕೇಸ್ ಇದೆ ನಮ್ಮದು, ನಾನು ಹೇಳ್ತೀನಿ ಬೇರೆ ನಮ್ಮ ಫ್ರೆಂಡ್ಗೆ, ಇವತ್ತು ಎಂಥದ್ದಿದೆ ಕೇಸು, ಯಾವ ಸ್ಟೇಜಲ್ಲಿದೆ ಅಂತ ಹೇಳಿದ್ರೆ, ಜಸ್ಟ್ ಹಿಯರಿಂಗ್ ಅಷ್ಟೇ, ಕೇಳಿಸ್ಕೊಳ್ಳು. ಈಗ ಲಿಸನಿಂಗ್ ಅಂತಂದ್ರೆ ನಾವು ಎಲ್ಲ ಅವಯಗಳನ್ನು ಉಪಯೋಗಿಸ್ಕೊಂಡು ಕೇಳಿಸ್ಕೊಳ್ಳು. ಈಗ ಫಾರ್ ಎಕ್ಸಾಂಪಲ್ ನಾನು ಪಾಠ ಮಾಡ್ತಾ ಇದ್ದೀನಿ, ಕ್ಲಾಸಲ್ಲಿ ಮಾಡ್ತಾ ಇದ್ದೀನಿ, ಸುಮಾರು 50 ವಿದ್ಯಾರ್ಥಿಗಳಿದ್ದಾರೆ. ದೇರ್ ಆರ್ 50 ಡಿಸೈಪಲ್ಸ್. ನಾನು ಪಾಠ ಮಾಡುವಾಗ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಅಂತ ಕೇಳ್ತಾರೆ. ಮತ್ತೆ ಇನ್ನೊಂದು ವರ್ಡ್ ಉಪಯೋಗಿಸಿ, ಹ್ಯಾವ್ ಯು ಅಂಡರ್ಸ್ಟ್ಯಾಂಡ್, ಅರ್ಥ ಆಗಿದೆಯಾ ಅರ್ಥ ಆಗಿದೆಯಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳ್ತಾರೆ. ಮತ್ತು ಆ ವಿಷಯವನ್ನು ನಾನು ಒಂದು ವಾರ ಬಿಟ್ಟಾದ ಮೇಲೆ ಅದಕ್ಕೆ ಒಂದು ಟೆಸ್ಟ್ ಕೊಡ್ತೀನಿ. ಪ್ರಶ್ನೆಗಳ ಮೂಲಕ ಅವರಿಗೆ ಒಂದು ಟೆಸ್ಟ್ ಕೊಡ್ತೀನಿ. ಟೆಸ್ಟ್ ಕೊಟ್ಟಾಗ ಒಂದು 50 ಮಾರ್ಕ್ಸಿಗೆ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಕೆಲವು ವಿದ್ಯಾರ್ಥಿಗಳು 50ಕ್ಕೆ 50 ತೆಗೆದಿರ್ತಾರೆ. ಕೆಲವು ವಿದ್ಯಾರ್ಥಿ ಬರೆದಿರೋದೇ ಇಲ್ಲ. ಹಾಗಾದ್ರೆ 50ರಲ್ಲಿ ಔಟ್ ಆಫ್ ಔಟ್ ತಗೊಂಡಿರೋರು ಆಲಿಸಿದ್ದಾರೆ, ಅವರು ಸಂಪೂರ್ಣವಾಗಿ ಕೇಳಿದ್ದಾರೆ, ಪರಿಪೂರ್ಣವಾಗಿ ಆ ವಿಷಯವನ್ನ ಅರ್ಥೈಸಿಕೊಂಡು ಕೇಳಿದ್ದಾರೆ. ಇನ್ನು ಉಳಿದವರು ಕೇಳಿಲ್ವಾ, ಆಲಿಸಿಲ್ವಾ? ಅವರೂ ಆಲಿಸಿದ್ದಾರೆ, ಕೇಳಿದ್ದಾರೆ. ಅಂದರೆ ಆಸಕ್ತಿಯಿಂದ ಕೇಳಿಲ್ಲ, ಅಂದರೆ ಆ ವಿಷಯದಲ್ಲಿ ಅವನಿಗೆ ಆಸಕ್ತಿ ಇಲ್ಲ ಅಂತ ನಮಗೆ ತಿಳಿಯಿತು. ಈಗ ನಾವು ನೋಡುವುದು, ಆಲಿಸುವುದು ಒಂದು ಕಠಿಣವಾದ ವಿಷಯ. ನಾವು ಹೇಳಿದ್ವಿ ತುಂಬ ಸುಲಭ ಅಂತ. ಹೇಗೆ ಕಠಿಣವಾದ ಒಂದು ವಿಷಯ? ಅವು ಎರಡೂ ಒಂದೇ. ಸೀಯಿಂಗ್ ಬೈ ಲರ್ನಿಂಗ್, ಕಲಿಕೆ ನೋಡುವುದರಿಂದನೂ ಆಗುತ್ತೆ, ಆಲಿಸುವುದರಿಂದನೂ ಕಲಿಕೆ ಆಗುತ್ತೆ. ಇವು ಒಂದನ್ನು ಬಿಟ್ಟು ಒಂದು ಇರುವುದಿಲ್ಲ. ಸೊ ಕೆನಾಟ್ ಬಿ ಡಿವೈಡೆಡ್, ಕೆನಾಟ್ ಬಿ ಫ್ರಾಕ್ಷನ್. ಅವು ಡಿವಿಷನ್ ಮಾಡೋಕ್ಕಾಗೋದಿಲ್ಲ. ಅವೆಲ್ಲ ಪ್ಯಾರಲಲ್ ಆಗಿ ಹೋಗಬೇಕು, ಅಂದರೆ ಸೈಮಲ್ಟೇನಿಯಸ್ ಆಗಿ ಹೋಗಲೇಬೇಕು. ಈಗ ಯಾವುದೋ ಒಂದು ವಸ್ತುವನ್ನು ನೋಡಿದ್ವಿ, ಅಥವಾ ನಾವು ಒಂದು ಸೂರ್ಯೋದಯ ಅಂತ ಇಟ್ಕೊಳ್ಳೋಣ, ಸನ್ರೈಸ್. ನಾವು ಟೂರ್ ಹೋದ್ರೆ
ಅದು ಒಂದು ಇದನ್ನು ಇಟ್ಕೊಂತೀವಿ. ಸನ್ರೈಸ್ ನೋಡೋದಕ್ಕೂ ಹೋಗಬೇಕು. ಚೆನ್ನೈಗೆ ಹೋದ್ರೆ ಸನ್ರೈಸ್ಗೆ ಹೋಗ್ತೀವಿ ಸಿ ಹತ್ರ, ಹೌದಾ? ಹಾಗಾದ್ರೆ ನಾವು ಸನ್ರೈಸನ್ನು ಅಥವಾ ಸೂರ್ಯೋದಯವನ್ನು ನೋಡಬೇಕಾದ್ರೆ ನಮ್ಮಲ್ಲಿ ಏನು ಇರಬಾರದು? ಬೇರೆ ಯೋಚನೆಗಳು, ಭಾವನೆಗಳು ನಮ್ಮಲ್ಲಿ ಇರಬಾರ್ದು. ಇದ್ರೆ ಏನಾಗುತ್ತೆ? ಸೂರ್ಯೋದಯವನ್ನು ನೋಡೋದಕ್ಕೆ ನಮಗೆ ಅದು ತಡೆಗೋಡೆ ಆಗುತ್ತೆ. ಈಗ ಯಾರೋ ಒಬ್ಬ ಸೂರ್ಯನ ಬಗ್ಗೆ ಗೊತ್ತಿದೆ, ಸೂರ್ಯ ಹೇಗೆ, ಆ ಸೋಲಾರ್ ಸಿಸ್ಟಮಲ್ಲಿ ಹೇಗಿದೆ, ಆ ಸೂರ್ಯದಲ್ಲಿ ಏನೇನು ನಡೆಯುತ್ತೆ, ಯಾವ ರಿಯಾಕ್ಷನ್ ನಡೆಯುತ್ತೆ, ಹೌದಲ್ಲ, ಅದರಲ್ಲಿ ಏನು ಧಾತು ಇದೆ, ಅದನ್ನೆಲ್ಲ ತಿಳ್ಕೊಂಡಾಗ ಸೂರ್ಯನ ಸೊಬಗನ್ನು, ಸೌಂದರ್ಯವನ್ನು ನೋಡೋದಕ್ಕೆ ನಾವು ಈಗಾಗಲೇ ಪಡೆದಿರುವ ಮಾಹಿತಿ ನಮಗೆ ಅಡ್ಡಗೋಡೆ ಆಗುತ್ತೆ. ಈಗ ಸೂರ್ಯ ಉದಯ, ಸೂರ್ಯಾಸ್ತ, ಸೂರ್ಯಾಸ್ತವನ್ನು ನೋಡಬೇಕಾದ್ರೂ ನಮಗೆ ಈ ಥರದ ಅಡ್ಡಗೋಡೆ ಇರಬಾರ್ದು. ಕೆಂಬಣ್ಣ ಹೇಗೆ ಬಂದಿದೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ನು, ಇವೆಲ್ಲ ಗೊತ್ತಿದ್ರೆ ನಾವು ಸೂರ್ಯನ ಸೌಂದರ್ಯವನ್ನು, ಯು ಕಾಂಟ್ ಎಂಜಾಯ್ ದಿ ಬ್ಯೂಟಿ ಆಫ್ ಸನ್ರೈಸ್ ಅಂಡ್ ಸನ್ಸೆಟ್. ತುಂಬ ಆಲೋಚನೆಗಳಿಂದ ಕಿಕ್ಕಿರಿದಿದ್ದರೆ ನಮ್ಮ ಮನಸ್ಸು, ನಾವು ಅದರ ಬ್ಯೂಟಿಯನ್ನು ನೋಡೋದಕ್ಕೆ ಆಗೋದಿಲ್ಲ. ನಾವು ಈಗ ಇರುವ ಪರಿಸ್ಥಿತಿಯಲ್ಲಿ ಒಂದು ತುಂಬ ಕಂಜೆಸ್ಟೆಡ್ ಒಂದು ಪಟ್ಟಣದಲ್ಲಿ ನಾವು ಜೀವಿಸ್ತಾ ಇದ್ವಿ. ಸೇ ಫಾರ್ ಎಕ್ಸಾಂಪಲ್ ಕಾಶಿ ಆರ್ ಡೆಲ್ಲಿ ಆರ್ ಬೆಂಗಳೂರು. ನಾವು ಬೆಂಗಳೂರಲ್ಲೇ ಇದ್ದೀವಿ. ಬೆಂಗಳೂರಲ್ಲಿ ನಾಗರಿಕತೆ ಬೆಳೀತಾ ಇದೆ, ಸಿವಿಲೈಸೇಷನ್. ಸೊ ರ್ಯಾಪಿಡ್ ಚೇಂಜ್, ದರ್ ಇಸ್ ಅ ರಾಡಿಕಲ್ ಚೇಂಜ್ ಇನ್ ಸಿವಿಲೈಸೇಷನ್. ಮನೆಗಳು ನಾವು ಪಕ್ಕದಲ್ಲೇ ಜಾಗ ಇಲ್ದಿರ ಇಕ್ಕಟ್ಟಾಗಿ ಕಟ್ಕೊಂಡ್ಬಿಟ್ಟಿದ್ವಿ. ಅಲ್ಲಿ ನಿಸರ್ಗವನ್ನ ನೋಡಲು ಸಾಧ್ಯ ಆಗೋದಿಲ್ಲ. ಅಂಥ ಜಾಗದಿಂದ ನಾವು ಸೂರ್ಯಾಸ್ತವನ್ನ ಅಥವಾ ಸೂರ್ಯೋದಯವನ್ನ ನೋಡಿ ನಾವು ಸಂತೋಷ ಪಡಲು ಅಥವಾ ಆ ಸೌಂದರ್ಯವನ್ನು ತಿಳಿಯಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ನಾವು ಪ್ರಕೃತಿಯ ಸೌಂದರ್ಯವನ್ನ, ಸೊಬಗನ್ನ ಆ ಸೌಂದರ್ಯವನ್ನ ನಾವು ನೋಡೋದನ್ನ ಕಳ್ಕೊಂತ ಇದ್ದೀವಿ. ಹೀಗೆ ಬೆಳದಿಂಗಳಿದೆ, ನಾವು ನೋಡಿದ್ದೀವಿ. ಬೆಳದಿಂಗಳಿನಲ್ಲಿ ನಾವೊಂದು ಸರೋವರದ ಹತ್ರ ಇದ್ದೀವಿ. ಸರೋವರದ ನೀರು ಸ್ತಬ್ಧವಾಗಿದೆ, ಚಲನೆ ಇಲ್ಲ. ಆ ಸರೋವರದಲ್ಲಿ, ಬೆಳದಿಂಗಳಿನಲ್ಲಿ ಯಾವುದರ ಪ್ರತಿಬಿಂಬ ಇರುತ್ತೆ? ಬೆಳದಿಂಗಳು ಯಾವುದರ ಪ್ರತಿಬಿಂಬ ಇರುತ್ತೆ? ಚಂದ್ರನ ಪ್ರತಿಬಿಂಬ ಇರುತ್ತೆ. ಈ ಥರದ ಸನ್ನಿವೇಶಗಳು ಸುಮಾರು ಜನಗಳಿಗೆ ಸಿಗ್ತಾ ಇಲ್ಲ. ಅದರ ಸಂಪರ್ಕವನ್ನೇ, ದ ಬ್ಯೂಟಿ ಆಫ್ ನೇಚರ್ ವಿ ಆರ್ ಲೂಸಿಂಗ್, ಸಂಪರ್ಕವನ್ನೇ ಕಳ್ಕೊಂಡ್ಬಿಟ್ಟಿದ್ವಿ. ಈ ಸಂಪರ್ಕ ನಮ್ಮ JK ಅವರು ನಿಸರ್ಗ ಪ್ರಿಯರು. ಒಂದಲ್ಲ ಒಂದು ಪುಸ್ತಕದಲ್ಲಿ ಅವರು ಪ್ರಕೃತಿಯನ್ನ ಬಗ್ಗೆ ಹೇಳೇ ಇರ್ತಾರೆ. ಅವರು ಒಂದು ಮೌಂಟೈನ್ ಟಾಪ್ ಅಂತ ಒಂದು ಬರೆದಿದ್ದಾರೆ. ಅದರಲ್ಲಿ ಪ್ರಕೃತಿಯ ಬಗ್ಗೆನೇ ವಿವರಣೆ ಕೊಟ್ಟಿದ್ದಾರೆ. ಹೀಗೆ ನಾವು ನಿಸರ್ಗದ ಸಂಪರ್ಕವನ್ನೇ
ಸಹಜವಾಗಿ ಕಳ್ಕೊಂಡ್ಬಿಟ್ಟಿದ್ವಿ. ನಾವು ಹೀಗೆ ಕಳ್ಕೊಂಡಾಗ ನಾವು ಇನ್ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಬೇಕು. ಆಗ ನಾವೇನು ನೋಡ್ತೀವಿ, ಈ ನಿಸರ್ಗವನ್ನು ನಾವು ನೋಡೋದಕ್ಕೆ ಸೌಂದರ್ಯವನ್ನು ನಮಗೆ ನಿಸರ್ಗ ಇಲ್ಲ, ಇಲ್ಲಿದೆ, ಬೇರೆ ಕಡೆ ಇಲ್ಲ, ನಾವು ಇರೋ ಕಡೆ ಅಂದ್ಕೊಳ್ಳ. ಆಗ ನಾವು ಬೌದ್ಧಿಕ ಸಾಮರ್ಥ್ಯವನ್ನು ಹೆಚ್ಚಿಸ್ಕೋಬೇಕಾದ್ರೆ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದುತ್ತೇವೆ. ಅಂದರೆ ಈ ಪ್ರಕೃತಿಯ ಒಂದು ಸೌಂದರ್ಯದಿಂದ ಪಲಾಯನ ಆಗ್ತಾ ಇದ್ದೀವಿ. ವಸ್ತು ಸಂಗ್ರಹಾಲಯಗಳಿಗೆ ಹೋಗುತ್ತೇವೆ, ಸಂಗೀತ ಕಚೇರಿಗಳಿಗೆ ಹೋಗುತ್ತೇವೆ, ದೂರದರ್ಶನ ನೋಡುತ್ತೇವೆ, ಕಲೆಯ ವಿಷಯವಾಗಿ ವಿಚಾರ ಮಾಡಿಕೊಳ್ಳುತ್ತೇವೆ. ಹಾಗಾದರೆ ಈಗ ನಾವು ಪ್ರಕೃತಿ ಸೌಂದರ್ಯದಿಂದ ಪಲಾಯನವಾಗಿ ನಾವು ಇನ್ಯಾವುದೋ ಒಂದು ಬೇರೆ ಒಂದು ಕ್ಷೇತ್ರದಲ್ಲಿ ನಾವು ಸೌಂದರ್ಯವನ್ನು ನೋಡ್ತೀವಿ, ಹೆಚ್ಚೆಚ್ಚು ಓದೋದು. ಹಾಗೆ ನಿಸರ್ಗದ ನೇರವಾದ ಸಂಪರ್ಕದಲ್ಲಿ ಹಾರುತ್ತಿರುವ ಒಂದು ಪಕ್ಷಿ ಇದೆ. ಅದು ಯಾವಾಗಲೂ ಪಕ್ಷಿ ನಿಸರ್ಗದ ಒಂದು ಸಂಪರ್ಕದಲ್ಲೇ ಹಾರಾಡುತ್ತೆ. ಪಕ್ಷಿಯು ರೆಕ್ಕೆಗಳನ್ನು ಹೊಡೆಯುತ್ತೆ, ಅದರ ಸೌಂದರ್ಯನ ನೋಡ್ತೀವಿ. ಇದು ಎಲ್ಲಿ ಎಷ್ಟು ಹೈಟ್ ಹೋಗುತ್ತೆ ಪಕ್ಷಿ? ಸುಮಾರು 30,000 ಅಡಿಗಳವರೆಗೂ ಪಕ್ಷಿ ಅಷ್ಟು ಆಲ್ಟಿಟ್ಯೂಡಲ್ಲಿ ಹಾರಬಲ್ಲದು. ಇದರಲ್ಲಿ ಅದು ಬೇರೆ ಸ್ಪೀಷೀಸ್ ಇದೆ, ಓಲ್ಚರ್, ಅದರಲ್ಲೇ ಒಂದು ಜಾತಿ ಇದೆ, ಅದು ಹಾರಾಡುತ್ತೆ. ಇದರ ಚಲನವಲನಗಳನ್ನು ನಾವು ನೋಡುತ್ತೇವೆ. ಮತ್ತು ಆಕಾಶದಲ್ಲಿ, ಶುಭ್ರವಾದ ಆಕಾಶದಲ್ಲಿ ನಾವು ಮೋಡಗಳನ್ನು ನೋಡ್ತೀವಿ. ಈ ಮೋಡಗಳನ್ನು ನೋಡದೆ ಒಂದು ಸುಂದರ, ಹೇಗೆ ನಾವು ಮೋಡ ನೋಡ್ತೀವಿ, ಆಕಾಶ ಶುಭ್ರವಾಗಿದೆ, ಮೋಡ ಯಾವ ಯಾವ ಆಕಾರದಲ್ಲಿದೆ ಅಂತ ನಾವು ಅದಕ್ಕೆ ಆಕಾರವನ್ನು ಕೂಡ ಕಲ್ಪನೆ ಮಾಡ್ಕೊಂತೀವಿ. ಮಾಡ್ಕೊಳ್ಳಲ್ವಾ? ಇದು ನಾಯಿ ಹೆಂಗಿದೆ, ಇದು ಆನೆ ಹೆಂಗಿದೆ, ಇದು ಜಿಂಕೆ ಹೆಂಗಿದೆ, ಇದು ಒಂದು ದೊಡ್ಡ ಬೆಟ್ಟದಂಗಿದೆ, ಇದು ಕುದುರೆ ಹೆಂಗೆ ಓಡ್ತಾ ಇದೆ. ಹೀಗೆ ನಮ್ಮದೇ ಆದಂಥ ಕಲ್ಪನಾ ಲೋಕದಲ್ಲಿ ಮೋಡಗಳನ್ನು ನೋಡಿದಾಗ ಹೋಗ್ತೀವಿ. ಇವು ಚಲನ ಮಾಡಿದಾಗ, ಅದನ್ನ ಚಲಿಸುವಾಗ ಗುಡ್ಡಗಳ ಮೇಲೆ ಇವುಗಳ ನೆರಳುಗಳನ್ನು ನೋಡ್ತೀವಿ, ಹಾದು ಹೋಗ್ತಾ ಇರುತ್ತೆ. ಇದರ ಸೌಂದರ್ಯವನ್ನ, ಸೊಬಗನ್ನ ನಾವು ಆಹ್ಲಾದಿಸ್ತೀವಿ. ಮತ್ತೆ ಮಾನವ ಮುಖದ ಸೌಂದರ್ಯವನ್ನ ನೋಡ್ತೀವಿ. ಸಂಗ್ರಹಾಲಯಗಳಲ್ಲಿ ಇರುವ ಚಿತ್ರಗಳನ್ನು ನೋಡ್ತೀವಿ. ವಸ್ತುಗಳನ್ನು ನೋಡುವುದು ಹೇಗೆಂದು ನಿಮಗೆ ತಿಳಿದಿದೆ. ಹಾಗಾದರೆ ಇವುಗಳನ್ನು ನಾವು ನೋಡಬೇಕಾದ್ರೆ ನಮ್ಮ ಸೌಂದರ್ಯ ಪ್ರಕೃತಿಯನ್ನು ಬಿಟ್ಟು ಬೇರೆ ಕಡೆಗೆ ನಾವು ಪಲಾಯನ ಆಗ್ತಾ ಇದ್ದೀವಿ. ನಿಮ್ಮನ್ನು ಚೆನ್ನಾಗಿ ನೋಡಲು ನಮ್ಮ ಜಗದೀಶ್ ಸರ್ ಹೇಳ್ತಿದ್ರು, ಮಾದಕ ದ್ರವ್ಯಗಳು ಅಂತ. ನಾವು ಟಿ ವಿ ನೋಡ್ತೀವಿ ಅಂದರೆ ಡಿವಿಯೇಷನ್ ಆಗ್ಬಿಡ್ತೀವಿ, ಬೇರೆ ಬೇರೆ ಎಲ್ಲ ಆಕ್ಟಿವಿಟೀಸನ್ನು ಕಲ್ತ್ಕೊಂತೀವಿ, ಅವುಗಳಿಗೆ ಮೊರೆ ಹೋಗ್ತೀವಿ. ಈ ಸೌಂದರ್ಯದಿಂದ ಉಳಿದ ಅಸ್ವಾಭಾವಿಕ, ಅನ್ಯಾಚುರಲ್ ಅದರ ಒಂದು ಇದನ್ನು ನಾವು ನೋಡ್ತೀವಿ. ಹಾಗಾದರೆ ಆಲೋಚನೆಗಳಿಲ್ಲದೆ ನೋಡುವುದು. ಬೆಳಗಿಂದ ಹೇಳ್ತಾ ಇದ್ದಾರೆ, ಆಲೋಚನೆಗಳಿಲ್ಲದೆ, ಭಾವನೆಗಳಿಲ್ಲದೆ, ಪ್ರತಿಮೆಗಳಿಲ್ಲದೆ, ಚಿತ್ರಣಗಳಿಲ್ಲದೆ ನೋಡುವುದು. ಮಾಹಿತಿ ಇಲ್ಲದೆ, ಅದರ ಹಿಂದಿನ ಯಾವುದೋ ಪರದೆಯ ಹಿಂದೆ ಏನೋ ಮಾಹಿತಿಯನ್ನು ನಾವು ಇಟ್ಕೊಂಡಿರ್ತೀವಿ, ಅದನ್ನು ಇಲ್ಲದೆ ನೋಡುವುದು.
ಆಲೋಚನೆಗಳಿಲ್ಲದೆ ಭಾವನೆಗಳಿಲ್ಲ. ಪದವಿಲ್ಲದೆ ನೋಡುವುದು ಅಂದರೆ ಮಾಹಿತಿ ಇಲ್ಲದೆ ನೋಡುವುದು. ಈ ಥರ ನೋಡಿದಾಗ ಅದರಿಂದ ನಮಗೆ ಒಂದು ನೋಡುವ ಚೈತನ್ಯವನ್ನು ನಾವು ಪಡ್ಕೊತೀವಿ. ಮತ್ತೆ ಈ ನೋಡುವಾಗ ನೇರವಾಗಿ ನೋಡುವುದು ಅಂದರೆ ಆಗಲೇ ಹೇಳಿದ್ರು ಮೇಡಮ್ ಅವರು, ಗಮನಿಸಿ ನೋಡುವುದು. ಗಮನ ಅಂತಂದ್ರೆ ಏನು ಅಂದ್ರೆ, ನಾನು ಆಗಲೇ ಹೇಳಿದೆ, ನಮ್ಮ ಅವಯವಗಳೆಲ್ಲವೂ ಸೇರಿ ಸಂಪೂರ್ಣವಾಗಿ, ಹೋಲಿ, ಟೋಟಲಿ, ಕಂಪ್ಲೀಟ್ಲಿ, ಅಬ್ಸಲ್ಯೂಟ್ಲಿ ನೋಡು. ಇದನ್ನ ಆಲೋಚನೆಗಳಿದ್ರೆ ನಾವು ನೋಡೋದಕ್ಕೆ ಆಗೋದಿಲ್ಲ, ಸಂಪೂರ್ಣವಾಗಿ ನೋಡೋದಕ್ಕೆ ಆಗೋದಿಲ್ಲ. ನಮ್ಮ ಮನಸ್ಸಿನಲ್ಲಿ ಸಂಗತಿಗಳು ಅಥವಾ ಆಲೋಚನೆಗಳು ಕಿಕ್ಕಿರಿದುಕೊಂಡಿದ್ದರೆ ಏನಿರುತ್ತೆ? ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು, ಭಾವನೆಗಳು ಎಲ್ಲವೂ ಕೂಡ ಕಿಕ್ಕಿರಿದು ಇದ್ದರೆ ನಮಗೆ ಅಲ್ಲಿ ಏನಿರುವುದಿಲ್ಲ. ದೇರ್ ಇಸ್ ನೋ ಸ್ಪೇಸ್, ಅಲ್ಲಿ ಅವಕಾಶನೇ ಇರೋದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಇವೆಲ್ಲ ಇಲ್ಲದೆ ಅವಕಾಶ ಇರುವುದಾದರೆ ನಮ್ಮಲ್ಲಿ ಏನಿರುತ್ತೆ? ಮೌನವಿರುತ್ತದೆ. ಈ ಮೌನದಿಂದಲೇ ಎಲ್ಲವೂ ಹುಟ್ಟಿ ಬರುತ್ತದೆ. ಆಗ ನೀವು ಪ್ರತಿರೋಧವಿಲ್ಲದ ಗಮನ ನೀಡುತ್ತಾ ಕೇಳಿಸಿಕೊಳ್ಳಬಹುದು. ಯು ಕ್ಯಾನ್ ಲಿಸನ್ ವಿತೌಟ್ ಎನಿ ರೆಸಿಸ್ಟೆನ್ಸ್. ಈ ಕಾರಣಕ್ಕೆ ಮನಸ್ಸಿನಲ್ಲಿ ಅವಕಾಶ ಇರುವುದು ಬಹಳ ಮುಖ್ಯ. ನಿಮ್ಮ ಮನಸ್ಸು ಅನೇಕ ವಿಷಯಗಳಿಂದ ತುಂಬಿರದಿದ್ದರೆ ಹೊರಗಡೆಯ ಶಬ್ದಗಳು ಕೇಳಿಸಿಕೊಳ್ಳುತ್ತಲೇ ಮಾತನಾಡುವವನು ಏನೂ ಹೇಳುತ್ತಿರುವುದು ಕೇಳಿಸಿಕೊಳ್ಳಲು ಸಾಧ್ಯ, ಗಮನವಿಟ್ಟಾಗ ಮಾತ್ರ. ಆಗ ನಿಮ್ಮ ಮನಸ್ಸು ಏನಾಗಿರುತ್ತದೆ? ಜೀವಂತವಾಗಿರುತ್ತದೆ. ಈಗ ಇದಕ್ಕೆ ಒಂದು ಸಣ್ಣ ಕಥೆಯನ್ನು ಹೇಳಿದಾರ ಜಿಕ್ಕೆ. ಪ್ರಾತಃ ಕಾಲದಲ್ಲಿ ತನ್ನ ಶಿಷ್ಯರಿಗೆ ಬೋಧನೆ ಮಾಡುತ್ತಿದ್ದ ಒಬ್ಬ ಬೋಧಕನಿಗೆ ಸಂಬಂಧಪಟ್ಟಿದೆ ಈ ಕಥೆ. ಅಂದರೆ ಪ್ರತಿದಿನ ಪ್ರಾತಃ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಇದ್ರು. ನಮಗೆ ಪ್ರಾತಃ ಕಾಲದಲ್ಲಿ ನಮಗೊಂದು ಧ್ಯಾನದ ತರಗತಿ ಇದೆ, ನಮ್ಮ ಜಗದೀಶ್ ಸಾರು ತಗೊಂಡಿದ್ರು. ಹಾಗೆ ಒಬ್ಬ ಶಿಕ್ಷಕ ಅಥವಾ ಒಬ್ಬ ಬೋಧಕ ಒಂದು ದಿನ ಬೆಳಗ್ಗೆ ತನ್ನ ವೇದಿಕೆಯನ್ನು ಹತ್ತಿ ತನ್ನ ಬೋಧನೆಯನ್ನು ಮಾಡಲು ಇನ್ನೇನು ಪ್ರಾರಂಭಿಸಬೇಕು ಎನ್ನುವಷ್ಟರಲ್ಲಿ ಒಂದು ಸಣ್ಣ ಪಕ್ಷಿಯು ಹಾರಿ ಬಂದು ಕಿಟಕಿಯ ಸರಳಿನ ಮೇಲೆ ಕುಳಿತು ಹೃದಯ ತುಂಬಿ ಒಂದು ಹಾಡನ್ನು ಹಾಡಿ ಹಾರಿ ಹೋಯಿತು. ಆಗ ಬೋಧಕನು ಹೇಳ್ದ, ಈ ಹೊತ್ತಿನ ಅವಧಿ ಅಥವಾ ಬೋಧನೆಯ ಅವಧಿ ಮುಗಿಯಿತು. ಟುಡೇಸ್ ಸೆರ್ಮನ್ ಈಸ್ ಓವರ್. ಹಾಗಾದ್ರೆ ಇದರಿಂದ ತಿಳಿಯುವುದೇನು?
ಹೊರಗಿನ ವಸ್ತುಗಳನ್ನೇ ಅಲ್ಲ, ಬದುಕಿನ ಅಂತರಂಗದಲ್ಲಿರುವ ವಿಷಯಗಳನ್ನು ಸ್ಪಷ್ಟವಾಗಿ ನೋಡುವುದು ಬಹು ಕಷ್ಟ ಎಂದು ಅನಿಸುತ್ತದೆ. ಆ ಪಕ್ಷಿ ಆಡಿದಾಗ ಏನು ಬೋಧಕನು ತಿಳಿಸಬೇಕಾಗಿತ್ತೋ ಆ ವಿಷಯವನ್ನು ತಿಳಿಸಿದೆ ಅಂತ ಬೋಧಕನು ತಿಳಿದುಕೊಂಡ. ಆದರೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ಆಶ್ಚರ್ಯ. ಹೌದಾಗುತ್ತೆ ತಾನೆ? ಹಾಗೆ ಒಂದು ಮರವನ್ನೋ, ಹೂವನ್ನೋ, ಒಬ್ಬ ವ್ಯಕ್ತಿಯನ್ನೋ ನಾವು ನೋಡಿದಾಗ ನಾವು ವಾಸ್ತವಿಕವಾಗಿ ನೋಡುತ್ತೇವೆಯೇ? ಪ್ರಶ್ನೆ. ಒಂದು ಪ್ರಶ್ನೆ, ಮರವನ್ನೋ, ಹೂವನ್ನೋ ಅಥವಾ ಯಾವುದೇ ಒಂದು ವಸ್ತುವನ್ನೋ ಇದ್ದದ್ದು ಇದ್ದ ಹಾಗೆಯೇ ನೋಡುತ್ತೇವೆಯೇ? ಒಂದು ಪ್ರಶ್ನೆ. ಹಾಗಾದರೆ ನೀವು ನಿಜವಾಗಿ ನೋಡುತ್ತಿರುವಿರಾದರೆ ಮರವನ್ನು ಮರವಾಗಿ ನೋಡಬೇಕು. ಆದರೆ ಮರವನ್ನು ಮರವಾಗಿ ನೋಡುವುದಿಲ್ಲ. ಒಬ್ಬ ಬಟಾನಿಸ್ಟ್ ಬರ್ತಾನೆ, ಸಸ್ಯಶಾಸ್ತ್ರಜ್ಞ ಬರ್ತಾನೆ. ಮೊನ್ನೆ ಅಥವಾ ನೆನ್ನೆ ಒಂದು ಅವಧಿಯಲ್ಲಿ ನಮ್ಮ ಹಿರಿಯ ಸೋದರರಾದ ವಾಸುದೇವ್ ರೆಡ್ಡಿಯವರು ಹೇಳಿದರು ಆ ಮರದ ಒಂದು ವಾಸ್ತವಿಕತೆ. ಬಟಾನಿಸ್ಟ್ ಬಂದ್ರೆ ಅದರ ಜಾತಿ, ಅದರ ಕುಟುಂಬ, ಅದರ ಬಟಾನಿಕಲ್ ನೇಮ್, ಅದರ ಸ್ಟ್ರಕ್ಚರು ಎಲ್ಲವನ್ನೂ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ. ಅದೇ ಒಬ್ಬ ಇಂಜಿನಿಯರ್ ಬರ್ತಾನೆ. ಈ ಇಂಜಿನಿಯರ್ ಬಂದಾಗ ಅದರ ಸ್ಟೆಮ್, ಕಾಂಡ ಎಷ್ಟು ಗರ್ತಿದೆ, ಅದರ ಕೆನೋಪಿ ಎಷ್ಟು ಅಗಲ ಇದೆ, ಆ ಕೆನೋಪಿ ಎಷ್ಟು ಅಗಲ ಇದ್ದರೆ ಈ ಕಾಂಡ ಕೂರುತ್ತಿದೆ, ಇದನ್ನ ನಮಗೆ ಪಿಲ್ಲರ್ಸ್ ಎಲ್ಲ ಹಾಕಿದಾರಲ್ಲ ಬಿಲ್ಡಿಂಗ್ಸ್ಗೆ. ಸೊ ಆನ್ ದಿ ಸೇಮ್ ಬೇಸಿಸ್ ವಿ ಆರ್ ಲರ್ನ್ ಫ್ರಮ್ ದಿ ನೇಚರ್. ಆ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಹಂಗೆ ಯೋಚನೆ ಮಾಡ್ತಾನೆ. ಮತ್ತೆ ಪರಿಸರವಾದಿ, ನಿಮಗೆ ಗೊತ್ತಿದೆ, ಪರಿಸರವನ್ನು ಉಳಿಸಬೇಕು, ಪಕ್ಷಿಗಳ ಒಂದು ಗೂಡಾಗಬೇಕು ಮರ, ಹಾಗೆ ಅದು ಹಸಿರು ಹಸಿರಾಗಿರಬೇಕು, ನಮಗೆ ಆಮ್ಲಜನಕ ಸಿಗಬೇಕು, ಇದೆಲ್ಲ ಯೋಚನೆ ಮಾಡ್ತಾನೆ. ಹಾಗಾದರೆ ವಿಭಿನ್ನ ವ್ಯಕ್ತಿಗಳು ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಮರವನ್ನು ವೀಕ್ಷಿಸುತ್ತಾರೆ, ನೋಡುತ್ತಾರೆ. ಹಾಗಾದರೆ ಆ ಮರವನ್ನು ಇದ್ದ ಹಾಗೆ ನೋಡಲಿಲ್ಲ. ನಮಗೆ ಬೇಕಾಗಿರೋದೇನೋ ಮರ ಅಷ್ಟೇ. ಆ ಮರವನ್ನು ಮರವಾಗಿ ನೋಡಲಿಲ್ಲ. ಒಬ್ಬ ಕಾರ್ಪೆಂಟರ್ ಬರ್ತಾನೆ, ಇದು ಒಂದು ಏನಿದೆ ಪೋಡಿಯಂ, ಟೇಬಲ್, ಅಲ್ಲೇನಿದೆ ಸಣ್ಣ ಟೇಬಲ್, ಆ ಕಡೆ ಏನಿದೆ ಚೇರ್ ಇದೆ. ಹಾಗಾದರೆ ಇವೆಲ್ಲ ಎಲ್ಲಿಂದ ಮಾಡಲ್ಪಟ್ಟಿದೆ? ಮರದಿಂದ ಮಾಡಲ್ಪಟ್ಟಿದೆ. ಇವು ಡಿಫ್ರೆಂಟ್ ಫಾರ್ಮ್ಸ್ ಅಷ್ಟೇ. ಹಾಗಾದ್ರೆ ನಾವು ನೋಡ್ಬೇಕಾಗಿರೋದೇನೋ ಮರ ಅಷ್ಟೇ. ಹೀಗೆ ಯಾವುದೇ ತೆರೆ ಇಲ್ಲದೆ, ಯಾವುದೇ ಪ್ರೀ ಆಕ್ಯುಪೈಡ್ ಪ್ರೆಸಿಡೀಸ್ ಇಲ್ಲದೆ, ನಾವು ಪರದೆಯ ಇಲ್ಲದೆ ನೋಡುವುದನ್ನು ವಾಸ್ತವವಾಗಿ ನೋಡುವುದು ಅಂತ ನಾವು ಹೇಳ್ತೀವಿ. ಇದನ್ನೇ ವಾಸ್ತವಿಕತೆ. ಸೊ ದಿಸ್ ಇಸ್ ದಿ ರಿಯಲ್, ಅಂದರೆ ಅದು ವಾಸ್ತವ, ಇದ್ದಂದು ಇದ್ದಾಗೆ ನೋಡುವುದು. ಇವೆಲ್ಲ ಅಡ್ಡಿಗಳು. ನಾವೇನು ತಿಳ್ಕೊಂಡಿದ್ದೀವಿ ಆ ಮಾಹಿತಿ ಎಲ್ಲ ಅಡ್ಡಿಗಳು. ಈಗ ಒಂದು ಹೂವಿದೆ, ಇದನ್ನೇ ಇನ್ನೊಂದು ಸರ ಹೇಳ್ತಾ ಇದ್ದೀನಿ. ಒಂದು ಗುಲಾಬಿ ಹೂವಿದೆ, ಅದರ ಬಣ್ಣ ಕೆಂಪಿದೆ, ಪಿಂಕ್ ಇದೆ, ಹಸಿರಿದೆ, ಬಿಳಿ ಇದೆ. ಹಾಗಾದರೆ ವಿವಿಧ ಕಲರ್ ಬಣ್ಣಗಳಿದೆ.
ನನಗೆ ಗುಲಾಬಿ ಇಷ್ಟ, ಇನ್ನೊಬ್ಬರಿಗೆ ಹಳದಿ ಇಷ್ಟ, ಇನ್ನೊಬ್ಬರಿಗೆ ಬಿಳುಪು ಇಷ್ಟ. ಹಾಗಾದರೆ ಒಂದೇ ಹೂವು ಬೇರೆ ಬೇರೆ ಬಣ್ಣಗಳಲ್ಲಿದೆ, ನಾವು ನೋಡಿದ್ದು ಬೇರೆ ಬೇರೆಯವರು. ಹಾಗಾದರೆ ಹೂವಿನ ಸೌಂದರ್ಯವನ್ನು ನಾವು ಅದರ ಬಣ್ಣ ಹೇಗೆ ಬಂತು, ಪಿಗ್ಮೆಂಟ್ ಹೆಂಗಿದೆ, ಯಾವ ಪಿಗ್ಮೆಂಟಿಂದ ಅದಕ್ಕೆ ಆ ಬಣ್ಣ ಬಂತು, ಹೌದಲ್ಲ? ಆ ಕ್ಲೋರೋಫಿಲ್ ಎ ಮತ್ತು ಬಿನಿಂದ ಬಂತ, ಅಥವಾ ಕೆರಾಟಿನಾಯ್ಡ್ಸ್ ಇಂದ ಬಂತ, ಅಥವಾ ಇನ್ಯಾವುದೇ ಒಂದು ಪಿಗ್ಮೆಂಟ್ ಇಂದ ಬಂತ ಅನ್ನೋದು ಇರಬಾರ್ದು ನನ್ನಲ್ಲಿ. ಅದು ಇಲ್ಲದೇ ಇದ್ದಾಗ ಅಲ್ಲಿ ದೇರ್ ಇಸ್ ನೋ ಅಬ್ಸರ್ವರ್, ದೇರ್ ಇಸ್ ನೋ ಅಬ್ಸರ್ವ್, ವೀಕ್ಷಕನೂ ಇಲ್ಲ, ವೀಕ್ಷಿತನೂ ಇಲ್ಲ. ಆವಾಗ ಅದರ ಒಂದು ಬ್ಯೂಟಿ, ಸೌಂದರ್ಯವನ್ನ ನೋಡಬಹುದು. ಹೀಗೆ ಹೂವಿನ ಬಗ್ಗೆ ನಾವು ಒಂದು ಪರದೆಯನ್ನ ಅಥವಾ ನೇರವಾಗಿ ಗಾಢವಾದ ಗಮನದಿಂದ ನೋಡಿದಾಗ ಮಾತ್ರ ಅದರ ಸೌಂದರ್ಯ ನಮಗೆ ಸಿಗುತ್ತೆ. ಸೊ ಯು ಕ್ಯಾನ್ ಎಂಜಾಯ್ ದಿ ಬ್ಯೂಟಿ ಆಫ್ ದಿ ಫ್ಲವರ್ ವಿತೌಟ್ ಅಬ್ಸರ್ವರ್, ವಿತೌಟ್ ಅಬ್ಸರ್ವ್. ನಾನು ಏನೋ ಒಂದು ಮಾಹಿತಿ ಇಟ್ಕೊಂಡಿದ್ರೆ ನನಗೆ ಅದರ ಬ್ಯೂಟಿ ಗೊತ್ತಾಗೋದಿಲ್ಲ. ಸೊ ನಮ್ಮ ಕೃಷ್ಣಾಜಿಯವರಿಗೆ ತುಂಬ ಇಷ್ಟವಾದದ್ದು ಅಂದ್ರೆ ಲುಕಿಂಗ್ ಅಟ್ ದ ಸ್ಕೈ. ಆಕಾಶವನ್ನು ಮಕ್ಕಳಿಗೆ ತೋರಿಸಿ, ಆಕಾಶದ ಸೌಂದರ್ಯವನ್ನು ವೀಕ್ಷಿಸುವಂತೆ ನೋಡಿ. ದೇರ್ ಆರ್ ಸೋ ಮೆನಿ ಸ್ಟಾರ್ಸ್, ಪ್ಲೆಂಟಿ ಆಫ್ ಸ್ಟಾರ್ಸ್. ನಕ್ಷತ್ರಗಳ ಮಹಾಪುರವೇ ಇದೆ. ಈ ನಕ್ಷತ್ರಗಳು ಒಳಿತಾ ಇದೆ. ಆ ನಕ್ಷತ್ರದ ಒಳುಪಿಗೆ ಮತ್ತೆ ನಾವು ಹುಡುಕಬಾರ್ದು. ಅದರಲ್ಲಿ ಏನು ರಾಸಾಯನಿಕ ಕ್ರಿಯೆ ನಡೀತಾ ಇದೆ ನಮಗೆ ಅದರ ಅವಶ್ಯಕತೆ ಇಲ್ಲ. ನಾವು ನೋಡ್ತಾ ಇರೋದೇನೋ ಟ್ವಿಂಕ್ಲಿಂಗ್ ಸ್ಟಾರ್ಸ್, ಹೌದಾ? ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್ up above the world, so like a diamond in the sky. ಹೌದಲ್ವಾ? ಅದು ಡೈಮಂಡ್ ಹೆಂಗಿದೆ ಮಕ್ಕಳಿಗೆ ತೋರಿಸಿ, ಆಕಾಶವನ್ನು ಗುರುತಿಸುವಂತೆ ಮಾಡಿ, ಅದರ ಸೊಬಗನ್ನು ತಿಳಿಸಿ, ಬ್ರಹ್ಮಾಂಡವನ್ನು ತಿಳಿಸಿ. ಹೌದಲ್ವಾ? ನಾವು ನೋಡ್ತೀವಿ, ನಾವೆಲ್ಲಿದ್ದೀವಿ, ಯಾವ ಕ್ಷೀರಪಥದಲ್ಲಿದ್ದೀವಿ. ನಮ್ಮ ಸಾರ್ ಹೇಳ್ತಿದ್ರು, ರಾಮಚಂದ್ರ ಸಾರ್, ನಾವು ಎಲ್ಲಿದ್ದೀವಿ. ನಮ್ಮ ಇನ್ನೊಬ್ಬ ಸಾರನೇ ಹೇಳ್ತಿದ್ರು, ರೇವಣ್ ಸಾರ್. ನಾವು ಮಧ್ಯಾಹ್ನ ಡಿಸ್ಕಸ್ ಮಾಡ್ತೀವಿ, ಕ್ಷೀರಪಥದಲ್ಲಿದ್ದೀವಿ, ಹೌದಾ? ಅವಾಗ ಒಂದು ಹೋಗುತ್ತೆ, ಅದನ್ನು ಮಿಲ್ಕಿ ವೇ ಅಂತ ಕರಿತೀವಿ, ಹೌದಾ? ಮಿಲ್ಕಿ ವೇ, ಅದರಲ್ಲಿ ನಾವು ಸೇರ್ಕೊಂಡಿದ್ವಿ. ಹಾಗೆ ನಮ್ಮ ಕೃಷ್ಣಾಜಿಯವರಿಗೆ ಆಕಾಶವನ್ನು ನೋಡೋದು ತುಂಬ ಇಷ್ಟ. ಇದರ ಸೌಂದರ್ಯವನ್ನು ಯಾವುದೇ ಹಿಂದಿನ ಮಾಹಿತಿ ಇಲ್ಲದೆ, ಯಾವುದೇ ಅದರ ಬಗ್ಗೆ ವಿವರಣೆ ಇಲ್ಲದೆ, ಪದಗಳ ಪರದೆ ಇಲ್ಲದೆ ನೋಡಿದಾಗ ನಾವು ಅದರ ಒಂದು ಸೌಂದರ್ಯವನ್ನು ಗ್ರಹಿಸೋದಕ್ಕೆ ಆಗುತ್ತೆ. ಈಗ ನಾವು ಕಾಶಿಯಲ್ಲಿದ್ದೀವಿ ಅಥವಾ ಬೆಂಗಳೂರಿಂದ ಬಂದಿದ್ದೀವಿ, ಅಥವಾ ಟ್ರೈನಲ್ಲಿ ಬಂದಾಗ ಸುಮಾರು ಸಿಟಿಗಳ ಮೂಲಕ ಬಂದ್ವಿ. ಅಲ್ಲಿ ಬಹು ಎತ್ತರವಾದ ಕಟ್ಟಡಗಳು, ಸುಂದರವಾದ ಕಟ್ಟಡಗಳಿದೆ, ಭವ್ಯವಾದ ಕಟ್ಟಡಗಳಿದೆ. ಇದನ್ನು ನಾವು ಸಂತೋಷ ಪಡ್ತೀವಿ. ಹಾಗಾದರೆ ನಮ್ಮೂರಲ್ಲಿ ಒಂದು ಕಟ್ಟಡ ಕಟ್ಟಿದ್ದಾರೆ ಅನ್ಕೊಳ್ಳಿ, ಅದು 4-5 ಅಂತಸ್ತು ಕಟ್ಟಿದ್ದಾರೆ, ನಮ್ಮ ಮನೆ ಒಂದೇ ಅಂತಸ್ತಿದೆ. ಹಾಗಾದರೆ ಅದಕ್ಕೆ ನಾವು ಪ್ರಿಯಾರಿಟಿ ಕೊಟ್ಟು ಕಟ್ಟಡ ಚೆನ್ನಾಗಿದೆ ಅಂತ ಹೇಳ್ತೀವಿ, ಹೌದಲ್ವಾ? ಇದಕ್ಕೆ ನಾವು ಪ್ರಿಯಾರಿಟಿ ಕೊಡಲ್ಲ. ಹಾಗಾದರೆ ಏನು ಮಾಡಿದೀವಿ ಅಲ್ಲಿ ನಾವು? ನಮ್ಮ ಸಾರ್ ಹೇಳ್ತಿದ್ರು ಇಂದಿನ ಅವಧಿಯಲ್ಲಿ, ಹೋಲಿಕೆ ಮಾಡಿದ್ದೀವಿ, ಕಂಪೇರ್ ಮಾಡಿದ್ದೀವಿ. ಹೋಲಿಕೆ ಮಾಡಿದಾಗ ಅದರ ಭವ್ಯತೆ, ಅದರ ಸೌಂದರ್ಯವನ್ನು ನಾವು ತಿಳಿಯೋದಕ್ಕೆ ಆಗೋದಿಲ್ಲ. ಸೊ ಕಂಪ್ಯಾರಿಸನ್ ಅಂತಂದ್ರೆ ಮಾಡಬಾರ್ದು ಅಷ್ಟೇ. ಅದರದ್ದು ಅದೇ ಸರಿ, ಇದರದ್ದು ಇದೇ ಸರಿ, ಹೌದಲ್ವಾ? ಈಗ ಸತ್ಯ, ಟ್ರೂತ್ ಈಸ್ ಟ್ರೂತ್ ಅಷ್ಟೇ, ನಾವು ಒಪ್ಕೋಬೇಕು. ಇಟ್ಸ್ ಅನ್ ಆಕ್ಸಿಯಮ್, ಹೌದಲ್ವಾ?
ಟ್ರೂತ್ ಅನ್ನ ನಾವು ಅನ್ಟ್ರೂತ್ ಅಂತ ಹೇಳಕ್ಕಾಗೋದಿಲ್ಲ. ಸತ್ಯ, ಅಲ್ಲಿ ಮರ ಇದೆ, ಇಲ್ಲೆಲ್ಲ ನಾವು ಕುಳಿತುಕೊಂಡಿದೀವಿ, ಇದು ಸತ್ಯ. ಸತ್ಯ ಅಂತ ಹೇಳೋಕ್ಕಾಗೋದಿಲ್ಲ. ಹೋಲಿಕೆಯಿಂದ ನಾವು ಯಾವುದೇ ಒಂದು ವಸ್ತುವನ್ನ, ಯಾವುದೇ ಒಂದು ಪ್ರಕೃತಿಯಲ್ಲಿರ್ತಕ್ಕಂಥ ಆಬ್ಜೆಕ್ಟ್ಸ್ ಅನ್ನ ನಾವು ಅದರ ಒಂದು ಸೌಂದರ್ಯವನ್ನ ನೋಡೋದಕ್ಕೆ ಆಗುವುದಿಲ್ಲ. ಇಲ್ಲಿ ಸೌಂದರ್ಯವನ್ನು ನೋಡ್ಬೇಕಾದ್ರೆ ಯಾರು ಇರ್ತಾರೆ, ಯಾರು ಇರಬಾರದು? ಸೌಂದರ್ಯವನ್ನು ನಾವು ನೋಡ್ಬೇಕು. ಯಾರು ಇರಬಾರದಲ್ಲಿ? ವೀಕ್ಷಕನೂ ಇರಬಾರದು, ವೀಕ್ಷಿತನೂ ಇರಬಾರದು. ದರ್ ಇಸ್ ನೋ ಅಬ್ಸರ್ವರ್, ದರ್ ಇಸ್ ನೋ ಅಬ್ಸರ್ವ್. ಅವರಿಬ್ರು ಇದ್ರೆ ನಾವೇನ್ ಮಾಡೋದಕ್ಕಾಗೋದಿಲ್ಲ, ಸೌಂದರ್ಯವನ್ನು ತಿಳಿಯೋದಕ್ಕೆ ಆಗೋದಿಲ್ಲ. ಈಗ ನೀವು ಎಷ್ಟು ಜನ ಊರುಗಳಿಂದ ಬಂದಿದ್ದೀರಿ ನಿಮ್ಗೆ ಗೊತ್ತಿರುತ್ತ. ಸಾಯಂಕಾಲದಲ್ಲಿ ಪಕ್ಷಿಗಳ ಹಿಂಡು ಇನ್ ದಿ ಫಾರ್ಮ್ ಆಫ್ ಕರ್ವ್ಡ್ ಲೈನ್, ಅದು ಗೊತ್ತಿಲ್ಲ ಇದು ಕರುಡ ಅಥವಾ ಸ್ಟ್ರೈಟ್ ಅಂತ ಗೊತ್ತಿಲ್ಲ. ಗಿಳಿಗಳು ಹೀಗೆ ಹಾದು ಆನಂದವಾಗಿ ಅದರ ಆಹಾರವನ್ನು ಭೇಟಿಯಾಗಿ ನಂತರ ಗೂಡುಗಳಿಗೆ ಹೋಗುತ್ತೆ. ಅದರ ಸೌಂದರ್ಯವನ್ನು ನಾವು ನೋಡ್ತೀವಿ, ಇದ್ದದ್ದ ಹಾಗೆ ನೋಡುವುದು. ಸರಳತೆ, ನಮ್ಮ ಕೃಷ್ಣಾಜಿಯವರು ಹೇಳ್ತಾರೆ, ಸರಳತೆ ಎಂದರೆ ಏನು? ಏನು ಸರಳತೆ ಎಂದರೆ? ಆಗಲೇ ಅವಧಿಯಲ್ಲಿ ಬಂತು ಸರಳತೆ. ಸೊ ವಾಟ್ ಈಸ್ ಸಿಂಪ್ಲಿಸಿಟಿ? ಸರಳತೆ ಎಂದರೆ ಏನು? ಸಿಂಪಲ್. ಸಿಂಪಲ್ ಅಂತಂದ್ರೆ ಆಡಂಬರ ಇಲ್ಲದಿರಾ. ನಾವು ಬಟ್ಟೆಗಳು ಹಾಕುವುದರ ಮೂಲಕ ನಮಗೆ ಸರಳತೆ ಬರುವುದಿಲ್ಲ. ನಮ್ಮ ಆಹಾರ ಪದ್ಧತಿಯಿಂದ ನಮಗೆ ಸರಳತೆ ಬರುವುದಿಲ್ಲ. ನಡತೆಗಳಿಂದ ಸರಳತೆ ಇಲ್ಲ. ಹಾಗಾದರೆ ಏನರಿಂದ? ನಾವು ಪೂರ್ಣವಾಗಿ ಸಾಧಾರಣವಾಗಿ ಸಾದಾತನದಿಂದ ಇರಬೇಕು. ಸಾದಾತನದಿಂದ ಇರಬೇಕು. ಹೇಗಿರ್ತೀವಿ ಸಾದಾತನದಿಂದ? ಅವ್ರು ನೋಡಿ ಇವರು, ಇವ್ರು ನೋಡಿ ಅವರು, ಬೇರೆ ಬೇರೆ ಬಟ್ಟೆ, ಬೇರೆ ಬೇರೆ ಒಡವೆ, ಇದೆಲ್ಲ ಬೇಕು. ಸಾದಾತನ ನಮ್ಮಲ್ಲಿಲ್ಲ. ಸಾದಾತನವಿರಬೇಕು ಸರಳತೆ ಇದ್ರೆ. ಈಗ ನೀವು ಒಬ್ಬರೇ ಅಥವಾ ನಿಮ್ಮ ಮಿತ್ರರೊಡನೆ, ನಿಮ್ಮ ಸ್ನೇಹಿತರೊಡನೆ ಮಾತುಕತೆ ಇಲ್ಲದೆ ಪ್ರಾತಃ ಕಾಲದಲ್ಲಿ ಅಥವಾ ಸಂಜೆ ನೀವು ಪ್ರಕೃತಿಯಲ್ಲಿ ಅಥವಾ ನಿಸರ್ಗದಲ್ಲಿ ನಡೆಯುತ್ತಿದ್ದೀರಿ, ಹೋಗುತ್ತಿದ್ದೀರಿ. ಅಲ್ಲಿ ಪಕ್ಷಿಗಳ ರೆಕ್ಕೆಗಳ ಪಟಪಟ ಸದ್ದು ಇಲ್ಲ, ನಾಯಿಯ ಬೊಗಳುವಿಕೆಯೂ ಇಲ್ಲ, ಹಕ್ಕಿಯ ಶಬ್ದ, ಹಾರುತ್ತಿರುವುದು ವಾಹನಗಳ ಶಬ್ದ ಇಲ್ಲ, ಯಾವುದೇ ಶಬ್ದ ಇಲ್ಲ. ನೀವು ಅಲ್ಲಿ ಏನಾಗಿದ್ದೀರಿ? ನೀವು ಮೌನವಾಗಿದ್ದೀರಿ. ಸುತ್ತಲಿನ ನಿಸರ್ಗ ಪ್ರಕೃತಿ ಕೂಡ ಮೌನವಾಗಿದೆ. ಅಲ್ಲಿ ವೀಕ್ಷಕ ವೀಕ್ಷಿತ ಇಬ್ಬರೂ ಇಲ್ಲ. ಅಲ್ಲಿ ಇಬ್ಬರೂ ಇಲ್ಲ ಅಂದರೆ ಏನಾಗಿದೆ? ಮೌನವಾಗಿದೆ, ಶಾಂತಿಯಿಂದ ಇದೆ. ಇಂತಹ ಮೌನದಲ್ಲಿ ತೀರಾ ಭಿನ್ನವಾದ ಗುಣಧರ್ಮಗಳುಳ್ಳ ಸೌಂದರ್ಯವಿದೆ. ಅಲ್ಲಿ ನಿಸರ್ಗವೂ ಇಲ್ಲ, ಅದರ ವೀಕ್ಷಕನೂ ಇಲ್ಲ. ಪೂರ್ಣವಾಗಿ ಏಕಾಂತದಲ್ಲಿರುವ ಮನಸ್ಸಿನ ಒಂದು ಸ್ಥಿತಿ ಅವಸ್ಥೆ ಇದೆ. ಅದು ಏಕಾಂತತೆಯಲ್ಲಿದೆ, ಆದರೆ ಏಕಾಕಿತನ ಅಲ್ಲ. ನಿಮ್ಮೊಂದಿಗೆ ಎಲ್ಲರೂ ಇದ್ದಾರೆ. ಏಕಾಕಿತನ ಅಲ್ಲ,
ಏಕಾಂತತೆ ಇದೆ. ಆದರೆ ಇದನ್ನೇನಂತೀವಿ? ನೀರವವಾಗಿದೆ, ನೀರವತೆಯನ್ನು ಹೊಂದಿದೆ, ನೀರವತೆಯ ಸೌಂದರ್ಯ ಇದೆ. ಅಬ್ಸಲ್ಯೂಟ್ ಸೈಲೆನ್ಸ್. ಅದೇನಾಗಿದೆ ಅಲ್ಲಿ? ಅಬ್ಸಲ್ಯೂಟ್ ಸೈಲೆನ್ಸ್. ನೀವು ಪ್ರೀತಿಸುವಾಗ ವೀಕ್ಷಕನಿರುವನೇ? ಒಂದು ಪ್ರಶ್ನೆ. ನೀವು ಪ್ರೀತಿಸುವಾಗ ವೀಕ್ಷಕನು ಇರುವನೇ? ಇರ್ತಾನ ವೀಕ್ಷಕನು? ಇರ್ತಾನ? ಇರೋದಿಲ್ಲ. ಪ್ರೀತಿಯು ಇಚ್ಛೆ ಹಾಗೂ ಸುಖದ ರೂಪದಲ್ಲಿ ಪರಿವರ್ತನೆ ಆದಾಗ ಮಾತ್ರ ಅಲ್ಲಿ ವೀಕ್ಷಕನಿರುತ್ತಾನೆ. ಅಲ್ಲಿ ಒಂದು ನಮಗೆ ಭಾವನೆ ಇದೆ, ಅಲ್ಲಿ ಒಂದು ಕಂಡೀಷನ್ ಇದೆ. ನಿಮಗೆ ಇಚ್ಛೆ ಇದೆ, ಒಂದು ಸುಖ ಇದೆ ಅಂದಾಗ ಅಲ್ಲಿ ವೀಕ್ಷಕ ಇರ್ತಾನೆ. ಇವೆರಡೂ ಇಲ್ಲ ಅಂದರೆ ವೀಕ್ಷಕ ಇರುವುದಿಲ್ಲ. ಮತ್ತೆ ಸರ್ ಹೇಳ್ತಾರೆ ಸುಮ್ಮನೆ ಕೇಳಿಸಿಕೊಳ್ಳುವುದು. ಅದು ಯಾಕೆ ಸರ್ ಸುಮ್ಮನೆ ಕೇಳಿಸ್ಕೊಳ್ಳೋದು? ಹೇಗೆ ಕೇಳಿಸ್ಕೊಳ್ಳೋದು ಸುಮ್ಮನೆ? ಯಾವುದರ ಮೇಲೂ ಗಮನ, ಚಿಂತನೆ, ಆಲೋಚನೆಗಳು ಇಲ್ಲದೆ ಕೇಳಿಸಿಕೊಳ್ಳುವುದು. ಈಗಾಗಲೇ ತುಂಬ ರಿಪಿಟಿಷನ್ ಆಗಿದೆ. ಸುಮ್ಮನೆ ಕೇಳಿಸಿಕೊಳ್ಳುವುದು. ಇಲ್ಲಿ ಏಕಾಗ್ರತೆಯೇ, ಪ್ರಯತ್ನ ಪಡದೆ ಏಕಾಗ್ರತೆ ಇದೆ ಅಂದರೆ ಅದು ಒಂದು ತಡೆ. ಏಕಾಗ್ರತೆ, ದೇರ್ ಇಸ್ ಕಾನ್ಸಂಟ್ರೇಷನ್. ಈಗ ಪಾರ್ಟ್ ಇನ್ ದಿ ವೂಲ್ ನಾಟ್ ಇನ್ ದಿ ಪಾರ್ಟ್, ಹೌದಲ್ಲ? ಏಕಾಗ್ರತೆ ಇದ್ದಾಗ ಅದು ಒಂದು ತಡೆ. ಅಂದ್ರೆ ಏಕಾಗ್ರತೆ ಬೇಕು 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 ಅನ್ಕೊಂತಾ ಇರ್ತೀವಿ, ಆಗ ತಡೆ ಆಗ್ಬಿಡುತ್ತೆ. ನಮಗೆ ಏಕಾಗ್ರತೆ ಪ್ರಯತ್ನ ಪಡದೆ ಮನಸ್ಸನ್ನ ಮೌನವಾಗಿಟ್ಟುಕೊಂಡು ನಿಜವಾಗಿ ನಿಚ್ಚಲ ಸ್ಥಿತಿಯಲ್ಲಿ ಸುಮ್ಮನೆ ಕೇಳುತ್ತಿದ್ದೀರಾ? ಒಂದು ಪ್ರಶ್ನೆ ಕೃಷ್ಣಜಿ ಹೇಳ್ತಾರೆ. ಇದೆಲ್ಲ ಇಲ್ಲದಿರಾ ಕಾನ್ಸಂಟ್ರೇಷನ್, ವಿತೌಟ್ ಕಾನ್ಸಂಟ್ರೇಷನ್, ಅದನ್ನ ಬೇಕು ಅಂತ ಪ್ರಯತ್ನ ಪಡದೆ ಮೌನವಾಗಿ ನೀವು ನಿಶ್ಚಲವಾಗಿ ಕೇಳುತ್ತಿದ್ದೀರಾ? ಇಲ್ಲ. ಆಗ ನಿಮಗೆ ಎಲ್ಲವೂ ಕೇಳಿಸುತ್ತದೆ. ನಿಶ್ಚಲವಾಗಿದ್ದರೆ ಆ ಸ್ಥಿತಿಯಲ್ಲಿ ಎಲ್ಲವೂ ಕೇಳಿಸುತ್ತದೆ. ಅಂದರೆ ಇಲ್ಲಿ ಗಮನ ಇಟ್ಟು ಕೇಳಿದ್ರೆ ಎಲ್ಲವೂ ಕೇಳಿಸುತ್ತದೆ ಅಲ್ಲವೇ? ಕೇಳಿಸುತ್ತೆ. ದೂರದ ಸದ್ದು, ಹತ್ತಿರದ ಸದ್ದು, ನಮಗೆ ನಿದ್ದೆ ಬರ್ತಾ ಇದೆ. ದೂರದ ಸದ್ದು, ಹತ್ತಿರದ ಸದ್ದು, ಸಣ್ಣ ಪುಟ್ಟ ಸದ್ದು ಎಲ್ಲವನ್ನೂ ಕೇಳುತ್ತೀರಿ. ನಿಮ್ಮ ಮನಸ್ಸು ಯಾವುದೋ ದಿಕ್ಕಿನಲ್ಲಿ ಹರಿಯುತ್ತಿರುವುದಿಲ್ಲ, ಸುಮ್ಮನೆ ಕೇಳುತ್ತೀರಿ. ಶ್ರಮವಿಲ್ಲದೆ, ಆಯಾಸವಿಲ್ಲದೆ ಸುಮ್ಮನೆ ಕೇಳುತ್ತಿರುವಾಗ ನಿಮ್ಮೊಳಗೆ ಏನೋ ಒಂದು ಅಗಾಧವಾದಂತಹ ಬದಲಾವಣೆ ಆಗುತ್ತದೆ ಎಂದು ನಿಮ್ಮ ಗಮನಕ್ಕೆ ಬರುತ್ತೆ. ನಿಮ್ಮ ಇಚ್ಛೆ ಇಲ್ಲದೆ ನೀವು ಕೇಳದೆ, ನೀವು ಬಯಸದೆ ಬದಲಾವಣೆಯೊಂದು ಆಗುತ್ತಾ ಇರುತ್ತದೆ. ನಿಮ್ಮ ನೋಟಿಸ್ ಬರದೆ ನಮ್ಮ ಇದರಲ್ಲಿ ಒಂದು ಬದಲಾವಣೆ ಆಗ್ತಾ ಇರುತ್ತದೆ. ಅಗಾಧ ಚೆಲುವು, ಚೈತನ್ಯ, ಜ್ಞಾನ, ಅಗಾಧ ಒಳನೋಟ ದೊರೆಯುತ್ತದೆ. ಆದರೆ ಕೇಳುವ ಕಲೆಯು ಸುಲಭವಲ್ಲ. ಕೇಳುವ ಕಲೆ ಸುಲಭ ಅಲ್ಲ. ಏನೇನು ಬರುತ್ತೆ ಮನಸ್ಸಿನಲ್ಲಿ? ಕೇಳುವ ಕಲೆಯಿಂದ ಅಪಾರವಾದ ಹರಿವು ಉಂಟಾಗುತ್ತದೆ. ನಾವು ನಮ್ಮೊಳಗೆ ಬೇರೆ ಬೇರೆ ಆಳಗಳಲ್ಲಿ ನಿಂತು ಕೇಳುತ್ತೇವೆ.
ವಿ ಸ್ಟ್ಯಾಂಡ್ ಇನ್ ದ ಡಿಫರೆಂಟ್ ಲೆವೆಲ್ಸ್. ನಾವು ಆಲಿಸುತ್ತೇವೆ ಆ ಸ್ತರಗಳಲ್ಲಿ. ಆದರೆ ಕೇಳಿಸಿಕೊಳ್ಳುವಾಗ ನಮ್ಮ ಮನಸ್ಸಿನಲ್ಲಿ ಯಾವುದೋ ಕಲ್ಪನೆ, ಯಾವುದೋ ದೃಷ್ಟಿಕೋನ ಸಿದ್ಧ ಮಾಡಿಕೊಂಡಿಟ್ಟುಕೊಂಡಿರುತ್ತೇವೆ. ನಾವು ಯಾವುದೋ ಒಂದನ್ನು ಇಟ್ಕೊಂಡಿರ್ತೀವಿ ಮನಸ್ಸಿನಲ್ಲಿ. ನಾವು ಸುಮ್ಮನೆ ಕೇಳುವುದೇ ಇಲ್ಲ. ಯಾವಾಗಲೂ ಮನಸ್ಸಿನಲ್ಲಿ ಆಲೋಚನೆಗಳು, ತೀರ್ಮಾನಗಳು, ಪೂರ್ವಗ್ರಹ ತೆರೆಗಳು ಕವಿದುಕೊಂಡಿರುತ್ತವೆ. ಏನೋ ಬೇಕು, ಇದು ನಮ್ಮದಾಗಬೇಕು, ಅದು ನಿಮ್ಮದಾಗಬೇಕು, ಅಥವಾ ನನಗೆ ಬೇಕು ಎಂಬ ಜಂಜಡ ಇರಬಾರದು. ಆರಾಮವಾದ ಎಚ್ಚರವಿರಬೇಕು. ಈ ಎಚ್ಚರ ಇದ್ದರೆ ನಾವು ಎಚ್ಚರದಿಂದ ಕೇಳಿಸ್ಕೊತೀವಿ. ಸೊ ಬಿ ಅವೇರ್, ಬಿ ಅವೇರ್. ಪ್ರತಿ ಕ್ಷಣದಲ್ಲೂ ನೀವು ಎಚ್ಚರ ಎಚ್ಚರ ಎಚ್ಚರ. ಮಾತಿನ ಆಚೆ ನಮಗೆ ಸಂಪರ್ಕ ತಿಳಿಬೇಕಾದ್ರೆ ನಾವು ತುಂಬ ಎಚ್ಚರದಿಂದ ಇರಬೇಕು. ಈಗ ಆಲೋಚನೆಗಳಿಲ್ಲದೆ ಕೇಳುವುದು ನಿಮ್ಗೆ ಗೊತ್ತಾಯ್ತು ಈಗಾಗಲೇ. ಏನನ್ನಾದರೂ ಕೇಳಬೇಕಾದರೆ ನಿಮ್ಮ ಮನಸ್ಸು ಏನಾಗಿರಬೇಕು? ಶಾಂತವಾಗಿರಬೇಕು. ನಿಮ್ಮ ಮನಸ್ಸಿನಲ್ಲಿ ಈಗಾಗಲೇ ಹೇಳಿದೇನದು ಬೇಡ, ನೀವು ನಿಮ್ಮೊಳಗೆ ಕೇಳಿಸಿಕೊಳ್ಳುವುದು, ಇದು ತುಂಬ ಮುಖ್ಯ. ಹೇಗೆ ನೀವು ನಿಮ್ಮೊಳಗೆ ಕೇಳಿಸಿಕೊಳ್ಳುವುದು? ನಿಮ್ಮ ಅಂತರಂಗದಲ್ಲಿ ನೀವು ನಿಮ್ಮನ್ನೇ ಕೇಳಿಸಿಕೊಳ್ಳುವುದು. ಸೊ ಇನ್ನರ್ ಕಾನ್ಷಿಯಸ್ನೆಸ್, ಪ್ರಜ್ಞೆಯಿಂದ ನಾವು ಕೇಳಿಸ್ಕೊಳ್ಳೋದು. ಇನ್ವಾರ್ಡ್ನೆಸ್, ನಾಟ್ ಔಟ್ವರ್ಡ್ಲಿ, ಇನ್ವಾರ್ಡ್ಲಿ. ಯು ಹ್ಯಾವ್ ಟು ಗೋ ಥ್ರೂ ಇನ್ವಾರ್ಡ್ಲಿ. ಇದು ಯಾವಾಗ ಅಂದರೆ ನಮ್ಮಲ್ಲಿ ಪೂರ್ವ ಕಲ್ಪನೆಗಳು ಇಲ್ಲದಾಗ, ಪ್ರತಿಮೆಗಳಿಲ್ಲದಾಗ, ಚಿತ್ರಣಗಳು ಇಲ್ಲದಾಗ, ಯಾವುದೇ ವಿಷಯ ಅಥವಾ ವಸ್ತುವಿನೊಡನೆ ನೇರ ಸಂಪರ್ಕದಲ್ಲಿ ಇರ್ತೀವಿ. ಇವೆಲ್ಲ ಇಲ್ಲದೆ ಇದ್ದಾಗ ನಮ್ಮ ಸಂಬಂಧಗಳೆಲ್ಲವೂ ಕಾಲ್ಪನಿಕವಾಗಿವೆ. ಇದು ಈಗಾಗಲೇ ಬಂದಿದೆ ನಮ್ಮ ಹಿಂದಿನ ಅವಧಿಗಳಲ್ಲಿ. ಕಾಲ್ಪನಿಕ, ಕಲ್ಪನೆ. ನನಗೆ ನೀವು ಗೊತ್ತು ಎಂದು ಹೇಳಿದಾಗ ನೀವು ನೆನ್ನೆ ನನಗೆ ಗೊತ್ತಿರಬೇಕು, ಹೌದಲ್ವಾ? ನೀವು ಗೊತ್ತು ಅಂತ ಹೇಳಿದ್ರೆ ಹಿಂದೆ ನಮಗೆ ಗೊತ್ತಿರಬೇಕು ಅವರು. ಆದರೆ ನಿಜವಾಗಿ ಗೊತ್ತಿರುವುದಿಲ್ಲ, ಗೊತ್ತಿಲ್ಲ. ನೀವು ನನಗೆ ಗೊತ್ತಿರುವುದು ನಾನು ಕಲ್ಪಿಸಿಕೊಂಡಿರುವ ನಿಮ್ಮ ಪ್ರತಿಮೆ, ನಿಮ್ಮ ಚಿತ್ರಣ. ಇದರಂತೆಯೇ ನನ್ನ ವಿಷಯವಾಗೂ ನೀವು ಕೂಡ ಒಂದು ಪ್ರತಿಮೆ ನಿರ್ಮಿಸಿಕೊಂಡಿರುವಿರಿ. ಈ ರೀತಿಯ ಸಂಬಂಧ ನಮ್ಮಲ್ಲಿಯ ವಾಸ್ತವಿಕ ಸಂಪರ್ಕವನ್ನು ತಡೆಯುತ್ತದೆ. ಈಗ ನನ್ನ ಇಬ್ಬರು ಫ್ರೆಂಡ್ಸ್ ಇದ್ದೀವಿ. ಆ ಫ್ರೆಂಡಿನ ಬಗ್ಗೆ ನನಗೆ ಗೊತ್ತಿದೆ, ನನ್ನ ಬಗ್ಗೆ ನನ್ನ ಫ್ರೆಂಡಿಗೆ ಗೊತ್ತಿದೆ. ಸೊ ಅದು ಚಿತ್ರಣಗಳು ಇದೆ. ಬಹುದಿನಗಳಿಂದಲೂ ಜೊತೆಯಾಗಿ ಬಾಳಿದ ಇಬ್ಬರು ತಮ್ಮಲ್ಲಿ ಪರಸ್ಪರ ವಿಷಯವಾಗಿ ಪ್ರತಿಮೆಗಳನ್ನು ನಿರ್ಮಿಸಿಕೊಂಡಿರುವ ಕಾರಣ ಅವರಲ್ಲಿ ನಿಜವಾದ ವಾಸ್ತವವಾದ ಸಂಬಂಧ ಹೊಂದುವುದಕ್ಕೆ ತಡೆಯಾಗುತ್ತದೆ. ಸಂಬಂಧ ಅರ್ಥ ಮಾಡಿಕೊಂಡಾಗ ನಾವು ಪರಸ್ಪರ ಸಹಕರಿಸಬಹುದು. ನಿಮ್ಮ ದೈನಂದಿನ ಜೀವನದಲ್ಲಿ ನಿಮ್ಮ ಪತ್ನಿ, ನಿಮ್ಮ ಪತಿ, ಮಕ್ಕಳು, ನೆರೆಹೊರೆಯವರು, ದೇಶದ ಮುಖಂಡರು, ನೀವು ರಾಜಕಾರಣಿಗಳು, ದೇವತೆಗಳು, ಇವರೆಲ್ಲರ ವಿಷಯವಾಗಿ ನೀವು ಯಾವ ರೀತಿಯಲ್ಲಿ ಪ್ರತಿಮೆಗಳನ್ನು ನಿರ್ಮಿಸಿಕೊಂಡಿರುವುದೆಂಬುದನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಳ್ಳುವುದು ಮಹತ್ವದ್ದಾಗಿದೆ. ನಿಮ್ಮಲ್ಲಿ ಪ್ರತಿಮೆಗಳ ವಿನಃ
ಬೇರೇನೂ ಇರುವುದಿಲ್ಲ. ಪ್ರತಿಮೆಗಳಿದ್ದರೆ ಅವರ ವಾಸ್ತವಿಕತೆ ನಮಗೆ ಗೊತ್ತಾಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ನನ್ನ ಸ್ನೇಹಿತ, ನಾನು ಹಿಂದೆ ಅವನನ್ನು ನೋಡಿದ್ದೀನಿ, ಅವನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ನಾವು ನೋಡಿದ್ದೀನಿ. ಅವನು ಸುಮಾರು ವರ್ಷಗಳ ನಂತರ ನನಗೆ ಎದುರಾಗ್ತಾನೆ. ನನ್ನ ಕಲ್ಪನೆ ಎಲ್ಲಿದೆ? ಹಿಂದಿನ ಕಲ್ಪನೆಯಲ್ಲೇ ನಾನಿದ್ದೀನಿ, ಹಿಂದಿನ ಚಿತ್ರಣದಲ್ಲೇ ನಾನಿದ್ದೀನಿ, ಹಿಂದಿನ ಪ್ರತಿಮೆಯಲ್ಲೇ ನಾನಿದ್ದೀನಿ. ಹಾಗಾದ್ರೆ ಅವನು ಸರಿ ಹೋಗಿದ್ದಾನೆ. ಈಗ ನಾವು ನೋಡಬೇಕು, ಹೊಸತನವನ್ನು ನಾವು ಅವನಲ್ಲಿ ನೋಡಬೇಕು. ಅದು ವಾಸ್ತವ. ಹಿಂದಿನ ತೆರೆಯ ಹಿಂದೆ ಇರುವ ಪದಗಳನ್ನು ಅಥವಾ ವಿಷಯವನ್ನು ನಾವು ನೋಡಬಾರದು. ಈಗ ಬಂದಿದ್ದಾನೆ, ಈಗ ಹೊಸದಾಗಿ ನೋಡುವುದೇ ನಮ್ಮ ಒಂದು ವಾಸ್ತವಿಕತೆ. ಸಮಸ್ಯೆಯತ್ತ ನೀಡುವ ಸಮಸ್ಯೆಗಳ ಬಗ್ಗೆ ನೋಡೋಣ. ಈಗ ಒಂದು ಸಮಸ್ಯೆ ಉದ್ಭವಿಸುತ್ತದೆ. ಈ ಸಮಸ್ಯೆ ಪರಿಹರಿಸದಿದ್ದರೆ ಮತ್ತೊಂದು ಸಮಸ್ಯೆ ಹುಟ್ಟಿಕೊಳ್ಳುತ್ತೆ. ನೀವು ಒಂದು ಸಮಸ್ಯೆಯನ್ನ ಬಂದ ತಕ್ಷಣ ಅದನ್ನು ನೀವು ನಿವಾರಿಸದೇ ಇದ್ದರೆ ಅನೇಕ ಸಮಸ್ಯೆಗಳ ಒಂದು ಸರಣಿ ಉಂಟಾಗುತ್ತೆ. ಈ ಸಮಸ್ಯೆಗಳು ಇನ್ನಿತರ ಸಮಸ್ಯೆಗಳಿಗೆ ಸಂಬಂಧಿಸಿರುತ್ತದೆ. ಒಂದು ಸಮಸ್ಯೆ ಏನೇ ಇರಲಿ ಅದನ್ನು ಪೂರ್ಣವಾಗಿ ಪರಿಶೀಲಿಸಿ ಪರಿಹರಿಸಿದಾಗ ಉಳಿದೆಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ನಮಗೆ ಅಥವಾ ನಿಮಗೆ ಎಲ್ಲರಿಗೂ ಸಾಧ್ಯವಾಗುತ್ತೆ. ನಾವು ಮಾನಸಿಕ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಬೌದ್ಧಿಕ ಸಮಸ್ಯೆಗಳಲ್ಲ, ಹಣ ಕೊಟ್ಟಗಳದೋ ವ್ಯವಹಾರನೋ ಅದಲ್ಲ. ಮಾನಸಿಕ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಿರುವುದು ಸಮಸ್ಯೆಗೆ ಕಾಲಾವಕಾಶ ನೀಡಿದಾಗ ಅದನ್ನು ಪೂರ್ಣವಾಗಿ ಎದುರಿಸಿದ್ದಾಗ ಮಾತ್ರ ಅದು ಬೇರು ಬಿಡುತ್ತದೆ. ಸಮಸ್ಯೆಯ ಸ್ವರೂಪ ಹಾಗೂ ಅದರ ಸ್ವಭಾವವನ್ನು ಜಾಗೃತೆಯಿಂದ ಸಂಪೂರ್ಣವಾಗಿ ನೋಡಬೇಕು. ಅಷ್ಟೇ ಅಲ್ಲ, ಅದು ಬೇರು ಬಿಡುವ ಮೊದಲೇ ಅದು ತಲೆದೋರಿದ ಕ್ಷಣವೇ ಪರಿಹರಿಸಬೇಕು. ಒಂದು ವೇಳೆ ಅದನ್ನು ಬಿಟ್ಟರೆ, ಅಸ್ತಿತ್ವದಲ್ಲಿ ಉಳಿದರೆ ಅದು ನಮಗೆ ದೊಡ್ಡ ಬೃಹದಾಕಾರದ ಸಮಸ್ಯೆ ಆಗುತ್ತದೆ. ಸಮಸ್ಯೆ 1 ತಿಂಗಳು, 1 ದಿನ, ಕೆಲ ನಿಮಿಷ ಉಳಿಯಲು ಅವಕಾಶವನ್ನೇ ನೀಡಬಾರದು. ಅದು ಮನಸ್ಸನ್ನು ಏನು ಮಾಡುತ್ತೆ? ವಿಕೃತಗೊಳಿಸುತ್ತೆ. ಇಟ್ ಡಿಸ್ಟಾರ್ಟ್ಸ್. ಆದ್ದರಿಂದ ಸಮಸ್ಯೆ ಮನಸ್ಸನ್ನು ವಿಕೃತಗೊಳಿಸದಂತೆ ಅದು ಉದ್ಭವಿಸಿದ ಕ್ಷಣದಲ್ಲೇ ಎದುರಿಸಿ ಮನಸ್ಸನ್ನು ಪೂರ್ಣ ಮುಕ್ತ ಮಾಡಲು, ಅದರ ನೆನಪು ಗುರುತು ಮನಸ್ಸಿನಲ್ಲಿ ಉಳಿಯದಂತೆ ಮಾಡಲು ಸಾಧ್ಯವಿದೆಯೇ? ಅದೊಂದು ಪ್ರಶ್ನೆ ಕೇಳ್ತಾರೆ. ಹಾಗಾದರೆ ಈ ನೆನಪುಗಳೇ ನಾವು ನಮ್ಮೊಂದಿಗೆ ಒಯ್ಯುವ ಚಿತ್ರಣಗಳು ಅಥವಾ ಪ್ರತಿಮೆಗಳು. ಅದರಿಂದಲೇ ವಿರೋಧಾಭಾಸ ಹಾಗೂ ಸಂಘರ್ಷಗಳಿರುತ್ತವೆ. ಬದುಕು ಅಮೂರ್ತವಲ್ಲ, ಅದು ವಾಸ್ತವ. ನೀವು ಅದನ್ನು ಪ್ರತಿಮೆಗಳ ಮೂಲಕ ಎದುರಿಸಿದಾಗ ಸಮಸ್ಯೆಗಳು ಹುಟ್ಟುತ್ತವೆ. ಆದ್ದರಿಂದ ಸೌಂದರ್ಯವೆಂದರೆ ಏನೆಂಬುದು, ಪ್ರೀತಿ ಅಂದರೆ ಏನೆಂಬುದು ನಿಮಗೆ ತಿಳಿಯದೋ? ಇದಕ್ಕಿಂತ ಮುಂಚೆ ಸ್ವಲ್ಪ 5 ನಿಮಿಷ ಇದೆ.
ತಿಳಿಯದು. ಆ ವಿಷಯದಲ್ಲಿ ಮಾತನಾಡುವಿರಿ, ಬರೆಯುವಿರಿ, ಆದರೆ ಅವುಗಳನ್ನು ಎಂದಿಗೂ ಸ್ವಂತದ ಗೊಡವೆ ಇಲ್ಲದಿರುವ ವಿರಾಳವಾದ ಗಳಿಗೆಗಳನ್ನು ತಿಳಿಯಲಾರಿರಿ. ನಮ್ಮ ಸುತ್ತಲೂ ಅಂತರ ನಿರ್ಮಿಸಿಕೊಳ್ಳುವ ಕೇಂದ್ರವಾಗಿರುವವರೆಗೂ ಪ್ರೀತಿ ಅಥವಾ ಸೌಂದರ್ಯವಿರುವುದಿಲ್ಲ. ಇದನ್ನು ಮೊದಲೇ ಹೇಳಿದ್ದಾರೆ. ಸೊ ವಿ ಆರ್ ಮೂವಿಂಗ್ ಟುವರ್ಡ್ಸ್, ಅದು ನಾವು ಪರದೆಯಿಂದ ಕೇಂದ್ರದಕ್ಕೆ ಬರ್ತಾ ಇದ್ದೀವಿ. ಸೊ ದಿಸ್ ಈಸ್ ಸೆಂಟ್ರಿಫಿಟಲ್ ಫೋರ್ಸ್. ನಾವು ಕೇಂದ್ರದಿಂದ ದೂರ ದೂರ ಹೋಗಬೇಕು. ಸೊ ಬಿಡುಗಡೆ ಹೊಂದಬೇಕು. ವಿ ಹ್ಯಾವ್ ಟು ರಿಲೀಸ್ ಫ್ರಮ್ ದಿ ಸೆಂಟರ್. ನಾವು ಏನಾಗ್ತಾ ಇದೀವಿ, ಕೇಂದ್ರದ ಕಡೆಗೆ ಬರ್ತಾನೇ ಇದ್ದೀವಿ. ಕೇಂದ್ರ ಹಾಗೂ ಪರದೆ ಇಲ್ಲದಾಗ ಮಾತ್ರ ಪ್ರೀತಿ ಇರುತ್ತದೆ. ಪ್ರೀತಿಸುತ್ತಿರುವ ನೀನೇ ಸೌಂದರ್ಯ. ನಾವೆಲ್ಲ ಪ್ರೀತಿ ಮಾಡ್ತಾ ಇರ್ತೀವಿ, ನಾವೇ ಸೌಂದರ್ಯ, ಹೌದಲ್ವಾ? ಇದು ಸೆಲ್ಫ್ ರೆಸ್ಪೆಕ್ಟ್, ಸೌಂದರ್ಯ. ಎದುರಿಗಿರುವ ಮುಖವೊಂದನ್ನು ನೋಡಿದಾಗ ನಾವು ಅದನ್ನು ಒಂದು ಕೇಂದ್ರದ ನಡುವೆ ಅಥವಾ ಕೇಂದ್ರದ ಮೂಲಕವೇ ನೋಡುವಿರಿ. ಆ ಕೇಂದ್ರವು ವ್ಯಕ್ತಿಗಳ ನಡುವೆ ಅಂತರ ನಿರ್ಮಿಸುತ್ತದೆ. ಇದರಿಂದ ನಮ್ಮ ಬದುಕು ನಿರ್ದಯವೂ ಆಗಿದೆ. ನೀವು ಸೌಂದರ್ಯವನ್ನು ಸೃಜಿಸಲಾರಿರಿ. ಸೊ ಯು ಕೆನಾಟ್ ಕ್ರಿಯೇಟ್ ದಿ ಬ್ಯೂಟಿ. ಸತ್ಯವನ್ನು ಶೋಧಿಸಲಾರಿರಿ. ಆದರೆ ನೀವು ಮಾಡುತ್ತಿರುವ ವಿಷಯದಲ್ಲಿ ಸದಾ ಕಾಲವೂ ಜಾಗರೂಕರಾಗಿದ್ದರೆ ಆ ಮೂಲಕ ಮನುಷ್ಯನ ಸುಖದ ಸ್ವರೂಪವನ್ನು, ಇಚ್ಛೆ, ದುಃಖ, ಪೂರ್ಣ ಏಕಾಕಿತನ ಮತ್ತು ಬೇಸರ ಇವೆಲ್ಲವುಗಳನ್ನು ನೋಡಲು ಪ್ರಾರಂಭಿಸುವಿರಿ. ಆಗ ಮಾತ್ರ ಅಂತರವೆಂದು ಕರೆಯಲ್ಪಡುವ ಆ ವಸ್ತುವನ್ನು ನೀವು ತಿಳಿಯಲಾರಂಭಿಸುವಿರಿ. ನಿಮ್ಮ ಹಾಗೂ ನೀವು ವೀಕ್ಷಿಸುತ್ತಿರುವ ವಸ್ತುವಿನ ನಡುವೆ ಅಂತರವಿದ್ದಾಗ ಅಲ್ಲಿ ಪ್ರೀತಿ ಇಲ್ಲವೆಂದು ತಿಳಿಯುವಿರಿ. ಪ್ರೀತಿ ಇಲ್ಲದೆಯೇ ಜಗತ್ತು ಸುಧಾರಿಸಲು ನೀವು ಎಷ್ಟೇ ಕಠೋರ ಪರಿಶ್ರಮ ಮಾಡಿರಿ, ಹೊಸ ಸಮಾಜ ನಿರ್ಮಿಸಲು ಪ್ರಯತ್ನಿಸಿರಿ, ಸುಧಾರಣೆಯ ವಿಷಯವಾಗಿ ನೀವೆಷ್ಟೇ ಮಾತನಾಡಿ ನೀವು ಕೇವಲ ಧಾರಣ ಯಾತನೆಯನ್ನು ಮಾತ್ರ ನಿರ್ಮಿಸುವಿರಿ. ಈಗ ಎಲ್ಲವೂ ನಿಮ್ಮನ್ನು ಸೇರಿದೆ, ಎಲ್ಲವೂ ನಿಮಗೆ ಬಿಟ್ಟಿದೆ. ಅಲ್ಲಿ ನಾಯಕನೂ ಇಲ್ಲ, ಗುರುವೂ ಇಲ್ಲ. ನಾವು ಏನು ಮಾಡಬೇಕೆಂಬುದು ಹೇಳಲು ಅಲ್ಲಿ ಯಾರೂ ಇಲ್ಲ. ನೋಬಡಿ ಈಸ್ ದೇರ್ ಟು ಡೂ ವಾಟ್ ಟು ಡೂ. ಅಲ್ಲಿ ಯಾರೂ ಇಲ್ಲ. ಭ್ರಾಂತ ಕ್ರೂರ ಜಗತ್ತಿನಲ್ಲಿ ಯಾರಿದ್ದೀರಿ? ನೀವು ಏಕಾಂಗಿಯಾಗಿದ್ದೀರಿ. ನೋಬಡಿ ಈಸ್ ದೇರ್ ಟು ಟೀಚ್ ಅಬೌಟ್ ಯುವರ್ ಸೆಲ್ಫ್. ಯು ಹ್ಯಾವ್ ಟು ಟೀಚ್ ಯುವರ್ ಸೆಲ್ಫ್. ಯು ಆರ್ ದಿ ಗುರು, ಯು ಆರ್ ದಿ ಡಿಸೈಪಲ್. ನೀವೇ ಶಿಷ್ಯ, ನೀನೇ ಗುರು. ಎಲ್ಲೂ ಕೂಡ ಕೃಷ್ಣಾಜಿಯವರು ನಂದನ್ನು ನೀವು ಪಾಲಿಸಿ, ಸೊ ಅಡಾಪ್ಟ್ ನಮ್ಮ ವರ್ಡ್ಸ್ ಏನಿದೆ ಅದನ್ನು ನೀವು ಅನುಕರಿಸಿ ಅಂತ ಹೇಳಲಿಲ್ಲ ಅವರು. ನಾನು ಹೇಳೋದನ್ನೇ ಹೇಳಿದ್ದೀನಿ. ಯು ಅನಲೈಸ್ ಯುವರ್ ಸೆಲ್ಫ್, ಯು ಟೇಕ್ ಡಿಸಿಷನ್ ಯುವರ್ ಸೆಲ್ಫ್, ಯು ಫಾಲೋ ಯುವರ್ ಸೆಲ್ಫ್, ಇಟ್ಸ್ ಲೆಫ್ಟ್ ಟು ಯು. ನಿನಗೆ ಬಿಟ್ಟಿದ್ದು. ಯು ಆರ್ ಅಲೋನ್ ಇನ್ ದಿಸ್ ಮ್ಯಾಡ್ ಅಂಡ್ ಬ್ರೂಟಲ್ ವರ್ಲ್ಡ್. ನೀ ಒಂದು ಹುಚ್ಚ ಪ್ರಪಂಚದಲ್ಲಿ ನೀನೇ ಏಕಾಂಗಿ, ನೀನೇ ಎಲ್ಲವನ್ನು ತಿಳಿ, ನೀನೇ ಮನಸ್ಸು, ನೀನೇ ಸೌಂದರ್ಯ, ನೀನೇ ಎಲ್ಲವೂ, ನೀನೇ ಪ್ರತಿಮೆ, ನೀನೇ ಎಲ್ಲ. ಸೊ ಯು ಆರ್ ಹೋಲ್, ಯು ಆರ್ ಕಂಪ್ಲೀಟ್, ಯು ಆರ್ ಎಲ್ಲವೂ ನೀನೆ, ಯು ಆರ್ ಆಲ್. ಸೊ ಈ ದಿನದ ಅವಕಾಶವನ್ನು ಮಾಡಿಕೊಟ್ಟ ಇಂದಿನ ನಿರ್ದೇಶಕರಿಗೆ ಹಾಗೂ ಈ ಶಿಬಿರದ ನಿರ್ದೇಶಕರಿಗೆ ನಾನು ಹೃತ್ಪೂರ್ವಕ ನಮನಗಳನ್ನು ತಿಳಿಸ್ತಾ, ನಿಮಗೂ ಇಷ್ಟೊತ್ತು ಕೇಳಿದ್ದಕ್ಕೆ ನಿಮಗೂ ನಮಸ್ಕರಿಸುತ್ತಾ ನನ್ನ ಈ ವಿಷಯಕ್ಕೆ ವಿರಾಮವನ್ನು ಆಡುತ್ತಿದ್ದೇನೆ. ಆತ್ಮೀಯ ಸೋದರ ಸೋದರಿಯರೇ, ಈವರೆಗೂ ಸೋದರ ಗೌಡರೆಡ್ಡಿಯವರು ತಮಗೆ ಕೊಟ್ಟಿರ್ತಕ್ಕಂತಹ ನೋಟ, ಕೇಳುವಿಕೆ, ಕಲೆ
ಸಮಸ್ಯೆಗಳು, ಹೀಗೆ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡುತ್ತಾ ನೋಡುವ ನೋಟದಲ್ಲಿ ನೋಟವಿರಬೇಕೇ ಹೊರತು ನಾನು ಇರಬಾರದು, ನೋಡ್ತಕ್ಕಂಥದ್ದು ಇರಬಾರದು, ಕೇವಲ ನೋಟವಿರಬೇಕು. ಕೇಳುವುದರಲ್ಲಿ ಕೇವಲ ಕೇಳುವಿಕೆ ಮಾತ್ರ ಇರಬೇಕು, ಕೇಳುವವನೂ ಇಲ್ಲ, ಕೇಳಲ್ಪಡುವುದೂ ಇಲ್ಲ. ಅಂತಹ ಸಮರಸತೆಯಿಂದ ಕೂಡಿದ ಸಮತ್ವವನ್ನು ಸಾಧಿಸಿದಾಗ ಮಾತ್ರ ಇದು ಸಾಧ್ಯವಾಗುತ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಯಾವ ರೀತಿಯಲ್ಲಿ ನಾವು ಈ ಪ್ರತ್ಯೇಕತೆಯನ್ನು ಸೃಷ್ಟಿಯ ಪರದಿಯಲ್ಲಿ ಸಿಲುಕಿಕೊಂಡು ಪ್ರತ್ಯೇಕತೆಯನ್ನು ಹೊಂದಿದ್ದೇವೆ, ಹಾಗಲ್ಲದೆ ಕೇಂದ್ರ ಬಿಂದುವಿನಿಂದ ಏಕತ್ವವನ್ನು ಸೂಚಿಸತಕ್ಕಂತಹ ಆ ಒಂದು ನಾವೆಲ್ಲರೂ ಆತ್ಮಸ್ವರೂಪರು ಅಂತಕ್ಕಂತಹ ಆ ಒಂದು ಭಾವನೆ, ದೇಹ ಭಾವನೆಯನ್ನು ಬಿಟ್ಟು ದೈವ ಭಾವನೆಯನ್ನು ರೂಢಿಸಿಕೊಳ್ತಕ್ಕಂತಹ ರೀತಿಯಲ್ಲಿ ವಿಷಯಗಳೆಲ್ಲವನ್ನೂ ಕೂಡ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು. ಬಹುಶಃ ನಮ್ಮಲ್ಲಿ ನಾವು ಗಮನಿಸಿದ್ದೇ ಆದರೆ, ನಿಜವಾಗಿ ಕೇಳಿದ್ದೇ ಆದರೆ, ಇವುಗಳಿಂದ ನಾವು ಅನೇಕ ಒಂದು ಪರಿವರ್ತನೆಯನ್ನು ನಮ್ಮ ಆಂತರಿಕವಾಗಿ ನಾವು ನೋಡುವುದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಇದು ಅವರವರಿಗೆ ಬಿಟ್ಟಿರ್ತಕ್ಕಂತಹ ಒಂದು ಆಂತರಿಕ ವಿಚಾರ. ಈ ಒಂದು 2ನೇ ಅಧಿವೇಶನವನ್ನು ಇಲ್ಲಿಗೆ ನಾವು ಮುಕ್ತಾಯಗೊಳಿಸ್ತಾ ಇದ್ದೀವಿ.